ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ ಕಥೆಯ 54ನೇ ಸರ್ಗ ನೃಗ ಮಹಾರಾಜನ ಚರಿತ್ರೆಯನ್ನು ಬಣ್ಣಿಸಿತ್ತು. ಅದೇ ಚರಿತ್ರೆ ಭಾಗವತದ ದಶಮ ಸ್ಕಂದದಲ್ಲಿ ಕೂಡ ಬಂದಿತ್ತು. ಅದನ್ನು ನಾವು ಈ ಕಳೆದ ದಿವಸ ಶ್ರವಣ ಮಾಡಿದ್ವಿ. ರಾಮ ಲಕ್ಷ್ಮಣನಿಗೆ ಹೇಳಿದ ನೃಗ ಮಹಾರಾಜನ ಶಾಪ ಪ್ರಸಂಗವನ್ನು ವಿಸ್ತಾರವಾಗಿ ನಿನಗೆ ಹೇಳಿದೆ. ನಿನಗೆ ಶ್ರದ್ಧೆ ಇರೋದಾದ್ರೆ ಮತ್ತೂ ಕಥೆಗಳನ್ನು ಹೇಳ್ತೇನೆ ಕೇಳು ಅಂತ. ಲಕ್ಷ್ಮಣ ಹೇಳಿದ, ಹೇಳು. ಇಕ್ಷ್ವಾಕುಗಳ ವಂಶದಲ್ಲೇ ಹಿಂದೆ ನಿಮಿ ಅಂತ ಹೆಸರಿನ ಒಬ್ಬ ರಾಜನಿದ್ದ. ಅವನು ಇಕ್ಷ್ವಾಕುವಿಗೆ 12ನೇಯ ಮಗನಾಗಿದ್ದಂತೆ. ಪರಾಕ್ರಮದಲ್ಲಿಯೂ ತನ್ನ ತಂದೆಗೆ ಆತ ಸಮಾನನಾಗಿದ್ದ. ಅವನು ಒಂದು ಬಲಿಷ್ಠವಾದಂಥ ಪಟ್ಟಣವನ್ನು ನಿರ್ಮಾಣ ಮಾಡಿದ. ವೈಜಯಂತ ಅಂತ ಆ ಪಟ್ಟಣಕ್ಕೆ ಹೆಸರಿಟ್ಟು ಅದೇ ಪಟ್ಟಣದಲ್ಲೇ ಆತ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ದೀರ್ಘಕಾಲದ ಒಂದು ಯಜ್ಞ ಮಾಡಬೇಕು ಅಂತ ಅವನಿಗೆ ಅಪೇಕ್ಷೆ ಬಂತು. ಅವನು ಇಕ್ಷ್ವಾಕುವಿನ ಅಪ್ಪಣೆಯನ್ನು ಪಡ್ಕೊಂಡ. ವಸಿಷ್ಠರಿಗೆ ಪೌರೋಹಿತ್ಯಕ್ಕಾಗಿ ಕರೀಬೇಕು ಅಂತ ಅವನಿಗೆ ಅಪೇಕ್ಷೆ ಬಂತು. ಅದರಂತೆ ವಸಿಷ್ಠರ ಕಡೆ ಹೋದ. ಆಗ ವಸಿಷ್ಠರು ಅವನಿಗೆ ಹೇಳಿದರು, ಈ ಮೊದಲೇ ಇಂದ್ರ ನನ್ನನ್ನು ಯಜ್ಞಕ್ಕಾಗಿ ಆಹ್ವಾನ ಮಾಡಿದ್ದಾನೆ. ಹಾಗಾಗಿ ಅವನು ಬರೋ ತನಕ ನೀನು ಆ ಇಂದ್ರನ ಯಜ್ಞವನ್ನು ಮುಗಿಸಿ ಬರುವ ತನಕ ನೀನು ನನಗಾಗಿ ನಿರೀಕ್ಷೆ ಮಾಡು. ಹೀಗೆ ವಸಿಷ್ಠರು ಹೊರಟು ಹೋದ್ರು. ಈ ಕಡೆ ನಿಮಿ ಗೌತಮರ ಬಳಿಗೆ ಹೋದ. ಯಜ್ಞ ಮಾಡಬೇಕಾಗಿದೆ, ವಸಿಷ್ಠರು ಇವತ್ತು ಬಿಡುವಿಲ್ಲ, ಅದಕ್ಕಾಗಿ ತಾವು ಯಜ್ಞ ಮಾಡಬೇಕು ಅಂತ ಕೇಳಿಕೊಂಡ. ಆ ಕಡೆ ವಸಿಷ್ಠರು ಇಂದ್ರನ ಯಜ್ಞವನ್ನು ಪ್ರಾರಂಭ ಮಾಡಿದರು. ಈ ಕಡೆ ಗೌತಮರ ಯಜ್ಞ ಪ್ರಾರಂಭ ಆಯಿತು. ತನ್ನ ಪಟ್ಟಣದ ಸಮೀಪದಲ್ಲಿ ಹಿಮಾಲಯದ ಪರಿಸರದಲ್ಲಿ ಯಜ್ಞ ಮುಗಿಸಿದ. 5000 ವರ್ಷದ ಕಾಲ ದೀರ್ಘಕಾಲ ಯಜ್ಞ ಮಾಡಿದ ಈ ನಿಮಿ ಆ ಗೌತಮರ ಪೌರೋಹಿತ್ಯದಲ್ಲಿ. ಈ ಕಡೆ ವಸಿಷ್ಠರು ಆ ಇಂದ್ರನ ಯಜ್ಞವನ್ನು ಮುಗಿಸಿ ತಾವು ಈ ನಿಮಿ ಮಹಾರಾಜನ ಯಜ್ಞಕ್ಕೆ ಬರಬೇಕಾಗಿದೆ ಅಂತ ಅನ್ನೋದನ್ನು ನೆನಪು ಮಾಡಿಕೊಂಡು ಆತನ ಕಡೆಗೆ ಬಂದರು. ಈಗಾಗಲೇ ಗೌತಮರು ಆ ಯಜ್ಞದ ಕಾರ್ಯವನ್ನು ಮುಗಿಸಿದ್ದಾರೆ ಅಂತನ್ನೋ ಸಮಾಚಾರ ಅವರಿಗೆ ತಿಳಿಯಿತು. ಅವ್ರಿಗೆ ಕೋಪ ಬಂತು. ಆದರೂ ರಾಜನನ್ನು ಸಂದರ್ಶನ ಮಾಡಬೇಕು ಅಂತ ಕೆಲವು ಕಾಲ ಅಲ್ಲೇ ಕೂತ್ಕೊಂಡಿದ್ರು. ದಣಿದಿದ್ದ ರಾಜ ದೀರ್ಘಕಾಲ ನಿದ್ರೆಯಲ್ಲಿದ್ದ. ಸ್ವಲ್ಪ ಹೊತ್ತು, ಎಷ್ಟು ಹೊತ್ತಾದರೂ ರಾಜನ ದರ್ಶನ ಆಗಲಿಲ್ಲ ಅವರಿಗೆ. ರಾಜನ ದರ್ಶನ ಆಗಲಿಲ್ಲ ಅಂದ ಕೂಡಲೇ ಅವರು ಮತ್ತಷ್ಟು ಕುಪಿತರಾಗಿ ಅವನಿಗೆ ಶಾಪ ಕೊಡ್ಲಿಕ್ಕೆ ಉದ್ಯುಕ್ತರಾದರು. ಯಸ್ಮಾತ್ತಂ ಅನ್ಯಂ ವೃತವಾನ್ ಮಾಂ ಅವಜ್ಞಾಯ ಪಾರ್ಥಿವ ಚೇತನೇನ ವಿನಾಭೂತೋ ದೇಹಸ್ಥೆ ಪಾರ್ಥಿವೈಷ್ಯತಿ. ನನಗೆ ಮೊದಲು ಆಮಂತ್ರಣ ಕೊಟ್ಟಿದ್ದೆ ಯಜ್ಞಕ್ಕೆ ಬನ್ನಿ ಅಂತ. ಇದಾದ ಬಳಿಕ ನನ್ನನ್ನು ಅವಮಾನಿಸಿ ಮತ್ತೊಬ್ಬರಿಗೆ ಆಹ್ವಾನ ಕೊಟ್ಟು, ಹಾಗಾಗಿ ನೀನು ಸತ್ತು ಹೋಗು, ನಿನ್ನ ಶರೀರ ಚೇತನ ರಹಿತವಾಗಿ ಬಿಡಲಿ ಅಂತ ಅವರು ಅವನಿಗೆ ಶಾಪ ಕೊಟ್ಟುಬಿಟ್ರು. ಶಾಪದ ಸಮಾಚಾರ ಅವನಿಗೆ ತಿಳಿಯಿತು. ಅವನು ಎದ್ದ ಮೇಲೆ ತಿಳಿಯಿತು ಅವನಿಗೆ, ನೀವು ಬಂದಿರೋ ಸಮಾಚಾರ ನನಗೆ ತಿಳಿದೇ ಇರಲಿಲ್ಲ, ನಾನು ನಿದ್ರಾವಶ ಆಗಿದ್ದೆ. ಆದರೆ ನೀವು ವಾಸ್ತವಿಕ ಸಮಾಚಾರವನ್ನು ತಿಳಿದುಕೊಳ್ಳದೆ ನನಗೆ ಶಾಪ ಕೊಟ್ಟುಬಿಟ್ರಿ. ಅದಕ್ಕಾಗಿ ಅದರ ಪರಿಣಾಮವನ್ನು ನೀವು ಕೂಡ ಅನುಭವಿಸಿ, ನಿಮ್ಮ ಶರೀರವೂ ಕೂಡ ಚೇತನರಹಿತವಾಗಿ ಬಿಡಲಿ, ನೀವು ಸತ್ತು ಹೋಗಿಬಿಡಿ ಅಂತ ಶಾಪ ಕೊಟ್ಟುಬಿಟ್ಟ. ಪರಸ್ಪರ ಶಾಪ ಕೊಟ್ಟರು. ಮೃತರಾಗಿ ಕೆಳಗೆ ಬಿದ್ದುಬಿಟ್ರು ಇಬ್ರು, ಗುರು ಶಿಷ್ಯ ಇದ್ರು. ಲಕ್ಷ್ಮಣ ರಾಮನನ್ನು ಕೇಳಿದ. ರಾಮ ಲಕ್ಷ್ಮಣನ ಕಥೆ ಹೇಳ್ತಿದ್ನಲ್ಲ, ಅವರಿಬ್ಬರು ಮೃತರಾಗಿ ಕೆಳಗೆ ಬಿದ್ದುಬಿಟ್ರು. ಅದರ ಪರಿಣಾಮ ಮುಂದೇನಾಯಿತು, ಮತ್ತೆ ಹೇಗೆ ಅವರು ಚೇತನವನ್ನು ಪಡ್ಕೊಂಡ್ರು? ಆಗ ರಾಮ ಹೇಳಿದ, ನಿಮಿ ಮತ್ತು ವಸಿಷ್ಠರಿಬ್ಬರು ಸ್ವಲ್ಪ ಕಾಲ ವಾಯು ರೂಪದಲ್ಲಿದ್ದರು. ಶರೀರರಹಿತರಾಗಿ ವಾಯುವಿನ ಅವಸ್ಥೆಯಲ್ಲಿದ್ದರು. ಈ ನಡುವೆ ವಸಿಷ್ಠರು ಚತುರ್ಮುಖ ಬ್ರಹ್ಮನ ಬಳಿಗೆ ಹೋದರು. ಅವನಿಗೆ ನಮಸ್ಕರಿಸಿ ಹೇಳಿದರು, ನಾನಿವತ್ತು ದೇಹರಹಿತನಾಗಿದ್ದೇನೆ. ದೇಹ ಇಲ್ಲದೇ ಇದ್ರೆ ದೊಡ್ಡ ದುಃಖ.
ದೇಹ ಇದ್ದರೆ ಯಾವುದೇ ಥರದ ಸುಖ ದುಃಖ ಇತ್ಯಾದಿ ಅನುಭವಿಸಬಹುದು, ಇನ್ನೇ ಕರ್ಮ ಮಾಡಬಹುದು. ದೇಹ ಇಲ್ಲ, ಆದ್ದರಿಂದ ನನಗೆ ಇವತ್ತು ಕರ್ಮಲೋಪ ಆಯಿತು. ಹಾಗಾಗಿ ಕರ್ಮವನ್ನು ಮಾಡಲಿಕ್ಕಾಗಿ ಮತ್ತೊಂದು ದೇಹವನ್ನು ನನಗೆ ಅನುಗ್ರಹಿಸು ಅಂದರು ಆ ವಸಿಷ್ಠರು ಅವನಿಗೆ. ಆಗ ಸ್ವಯಂಭೂ ಬ್ರಹ್ಮ ವಸಿಷ್ಠರಿಗೆ ಕೇಳಿದ, ಮಿತ್ರ ಮತ್ತು ವರುಣರು ಅಂತ ಇಬ್ಬರು ದೇವತೆಗಳಿದ್ದಾರೆ, ಅವರ ಮೂಲಕ ನೀನು ಹುಟ್ಟಿ ಬಾ. ಅವರ ಮೂಲಕ ನೀನು ಹುಟ್ಟಿ ಬರೋದಾದರೂ ನೀನು ಅಲ್ಲಿಯೂ ಕೂಡ ಅಯೋನಿಗನೇ ಆಗ್ತದೆ, ಯಾವ ಸ್ತ್ರೀಯ ಗರ್ಭದಿಂದ ಹುಟ್ಟೋದಿಲ್ಲ. ಅವರು ನಿನಗೆ ನಿನ್ನ ಜನನಕ್ಕೆ ನಿಮಿತ್ತ ಮಾತ್ರರಾಗ್ತಾರೆ. ನನ್ನ ಬಳಿಗೆ ನೀನು ಮತ್ತೆ ಬರ್ತೀಯ ಅಂತ ಆ ವಸಿಷ್ಠರಿಗೆ ಚತುರ್ಮುಖ ಬ್ರಹ್ಮ ಆಶ್ವಾಸನೆ ಕೊಟ್ಟ. ಅದರಂತೆ ಅವರು ವರುಣನ ಅರಮನೆಗೆ ಧಾವಿಸಿದರು. ಇದೇ ಸಂದರ್ಭದಲ್ಲಿ ಮಿತ್ರ ದೇವತೆ, ಅವನಿಗೆ ಕ್ಷೀರ ಸಮುದ್ರದಲ್ಲಿ ಅಧಿಕಾರ ಇತ್ತಂತೆ. ಅವಾಗ ವರುಣನ ಅಧಿಕಾರ ಇತ್ತು ಕ್ಷೀರ ಸಮುದ್ರದಲ್ಲಿ. ಎಲ್ಲ ದೇವತೆಗಳ ಸತ್ಕಾರವನ್ನು ಸ್ವೀಕಾರ ಮಾಡಿಕೊಂಡು ಆತ ಅಲ್ಲಿ ವಾಸ ಮಾಡಿಕೊಂಡಿದ್ದ. ತಮೇವ ಕಾಲಂ ಮಿತ್ರೋಪಿ ವರುಣತ್ವ ಮಕಾರಯತ್. ವರುಣನ ಪದವಿಯನ್ನು ಆತೇನಾದರೂ ಹೊಂದಿದ್ದಿರಬೇಕು. ಕ್ಷೀರೋದೇನ ಸಹೋಪೇತಃ ಪೂಜ್ಯಮಾನಃ ಸುರೇಶ್ವರೈಹಿ. ಅಲ್ಲಿ ಈ ವಸಿಷ್ಠರು ಬಂದರು. ಆ ಸಂದರ್ಭದಲ್ಲಿ ಒಂದು ಘಟನೆ ಏನು ನಡೀತಂದ್ರೆ, ಅಪ್ಸರೆಯರಲ್ಲಿ ಶ್ರೇಷ್ಠ ಅಂತ ಊರ್ವಶಿ ಅಲ್ಲಿ ಒಮ್ಮೆ ಬಂದಳು. ಅವಳು ಸಮುದ್ರದಲ್ಲಿ ಸ್ನಾನ ಮಾಡ್ತಿದ್ದದನ್ನು ನೋಡಿ ಅಲ್ಲಿ ಬಂದಂಥ ವರುಣನಿಗೆ ಅವಳ ಬಗ್ಗೆ ಚಾಂಚಲ್ಯ ಹುಟ್ಟಿತು, ಮನಸ್ಸಿನಲ್ಲಿ ಚಾಂಚಲ್ಯ ಹುಟ್ಟಿತು. ಅವಳನ್ನು ಆತ ಆಹ್ವಾನಿಸಿದ. ಅವಳು ಹೇಳಿದ್ದು, ಈಗಾಗಲೇ ಮಿತ್ರ ದೇವತೆ, ಮಿತ್ರ ಅಂತ ಮತ್ತೊಬ್ಬ ದೇವತೆ ಏನಿದ್ದಾನೆ ಅವನು ನನ್ನನ್ನು ಸ್ವೀಕಾರ ಮಾಡಿದ್ದಾನೆ, ನಾನು ಅವನ ಸಮೀಪಕ್ಕೆ ಹೋಗಬೇಕಾಗಿದೆ. ಆಗ ವರುಣ ಹೇಳಿದ, ಆಯಿತು, ಈಗಾಗಲೇ ಮಿತ್ರ ನಿನ್ನನ್ನು ಆಹ್ವಾನಕ್ಕೆ ನಿರ್ಬಂಧಪಡಿಸಿದ್ರೆ ನೀನಲ್ಲಿ ಹೋಗಬಹುದು. ಆದರೆ ಈ ನಿನ್ನ ಸಮೀಪದಲ್ಲೇ ಇರುವಂಥ ಇಲ್ಲೊಂದು ಕುಂಭ ಇದೆಯಲ್ಲ, ಗಡಿಗೆ, ದೇವ ನಿರ್ಮಿತವಾದಂಥ ಕುಂಭ ಅಂತದ್ದು, ಅಂತಿಂಥ ಕುಂಭ ಅಲ್ಲ. ಅದರಲ್ಲಿ ನನ್ನ ತೇಜಸ್ಸನ್ನು ನಾನು ವಿಸರ್ಜನೆ ಮಾಡ್ತೇನೆ. ಪೂರ್ವಶ ಹೇಳಿದ್ದು ಹಾಗೇ ಆಗಲಿ. ನನ್ನ ಮನಸ್ಸು ನಿನ್ನಲ್ಲಿ ನೆಟ್ಟು ಹೋಗಿದೆ, ನೀನು ವರುಣ, ವಿಶೇಷ ಅನುರಾಗ ಇದೆ, ಆದರೆ ದೇಹ ಮಾತ್ರ ಮಿತ್ರನಿಗೆ ಸಂಬಂಧಪಟ್ಟದ್ದಾಗಿದೆ ಅಂದ್ರು ಅವಳು. ಅದರಂತೆ ಆ ಕುಂಭದಲ್ಲಿ ಈ ವರುಣ ದೇವತೆ ತನ್ನ ತೇಜಸ್ಸನ್ನು ವಿಸರ್ಜನೆ ಮಾಡಿದ. ಮುಂದೆ ಆಕೆ ಮಿತ್ರನ ಕಡೆಗೆ ಹೋದಳು. ಅವನಿಗೆ ಜ್ಞಾನದೃಷ್ಟಿಯಲ್ಲಿ ಈ ಸಮಾಚಾರ ಎಲ್ಲ ತಿಳಿದಿತ್ತು ಮಿತ್ರನಿಗೆ. ನಿನ್ನನ್ನು ನಾನು ಮೊದಲು ವರಿಸಿದ್ದೆ, ನೀನು ನನ್ನನ್ನು ಪರಿತ್ಯಾಗ ಮಾಡಿ ತಿರಸ್ಕಾರ ಮಾಡಿ ಮತ್ತೊಬ್ಬರನ್ನ ವರಿಸಿದ್ದಿ. ಅದಕ್ಕಾಗಿ ನೀನು ಅದರ ದುಷ್ಪರಿಣಾಮ ಅನುಭವಿಸಬೇಕು. ಭೂಲೋಕದಲ್ಲಿ ಹೋಗಿ ಕೆಲವು ಕಾಲ ವಾಸ ಮಾಡಿಕೊಂಡಿರು. ಅಲ್ಲಿ ಬುಧನ ಮಗ ಪುರೂರವಸ್ತ ಇದ್ದಾನೆ, ಕಾಶಿರಾಜನಾಗಿ ಇವತ್ತು ಆಡಳಿತ ಮಾಡ್ತಿದ್ದಾನೆ. ಅವನ ಬಳಿಗೆ ಹೋಗು, ಆತನ ಪತ್ನಿಯಾಗಿ ಕೆಲವು ಕಾಲ ವಾಸ ಮಾಡು. ಅತ್ರಿಯ ಮಗ ಚಂದ್ರ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ, ಹರಿವಂಶದಲ್ಲಿ ಬಂದಿತ್ತು. ಹೀಗೆ ಶಾಪ ಕೊಟ್ಬಿಟ್ಟ ಮಿತ್ರ. ಪುರೂರವಸ್ತನ ಬಳಿಗೆ ಆಕೆ ಹೋದ್ಲು. ಪ್ರತಿಷ್ಠಾನಪುರದಲ್ಲಿ ಆ ಬುಧನ ಔರಸ ಪುತ್ರನಾದಂಥ ಪುರೂರವಸ್ತ ಅಲ್ಲಿ ರಾಜ್ಯ ಆಳುತ್ತಿದ್ದ. ಪ್ರತಿಷ್ಠಾನೇ ಪುರೂರವಂ ಬುಧಸ್ಯ ಆತ್ಮಜ ಮೌರಸಂ. ಕಾಶಿರಾಜ ಪುರೂರವಾಹ ಅಂತಿದೆ. ಇಲ್ಲಿ ಕಾಶಿರಾಜ ಅಂತಿದೆ, ಮತ್ತೊಂದು ಕಡೆ ಪ್ರತಿಷ್ಠಾನ ಅಂತಿದೆ. ಈ ಪ್ರತಿಷ್ಠಾನ ಅಂತ ಈಗ ಪೈಠಾಣಿ ಇದ್ದಿರಬೇಕು, ಮಹಾರಾಷ್ಟ್ರದ ಪೈಠಾಣಿ ಇದ್ದಿರಬೇಕು. ಕಡೆ ಕಾಶಿರಾಜ ಅಂತ ಬೆಳೆ ಹೇಳ್ತಾರೆ. ಅದು ಹೇಗೆ ಅಂತ ಗೊತ್ತಿಲ್ಲ. ಯಾವುದಕ್ಕೆ ಆ ಕಾಶಿ ಸಮೀಪದಲ್ಲಿ ಮತ್ತೆ ಯಾವುದಾದ್ರೂ ಪ್ರತಿಷ್ಠಾನ ಕೂಡ ಇದೆಯೋ ಅದೇನೋ ಅಷ್ಟು ನಮ್ಮ ಕಲ್ಪನೆ ಸಿಕ್ಕಿಲ್ಲ. ಅಂತೂ ಆ ಪುರೂರವಸನ್ನು ಆಕೆ ವರಿಸಿದ್ಲು. ಆಯು ಅಂತ ಒಬ್ಬ ಹೆಸರಿನ ಮಗ ಹುಟ್ಟಿದ ಅವಳಿಗೆ ಆ ಪುರೂರವಸನಿಂದ. ಆ ಆಯುವಿನಿಂದ ನಹುಷ ಹುಟ್ಟಿದ. ಈ ನಡುವೆ ದೇವೇಂದ್ರ ವೃತ್ರಾಸುರನ್ನು ಸಂಹಾರ ಮಾಡಿದ್ನಲ್ಲ, ವೃತ್ರಾಸುರ ದೇವತೆಗಳಿಗೆ ತೊಂದರೆ ಕೊಡ್ತಿದ್ದ, ಆ ವೃತ್ರಾಸುರನ್ನು ಸಂಹಾರ ಮಾಡಿದ ದೇವೇಂದ್ರ. ವೃತ್ರಾಸುರ ಬ್ರಾಹ್ಮಣ ಆದ್ದರಿಂದ, ಬ್ರಾಹ್ಮಣನ ಹತ್ಯೆ ಮಾಡಿದ್ರಿಂದ ಬ್ರಹ್ಮಹತ್ಯೆ ದೋಷ ಬಂತು. ಆಗ ಬ್ರಹ್ಮಹತ್ಯೆಯ ಭಯದಿಂದ ಭಯಂಕರವಾದಂಥ ದುಃಖದಿಂದ ಪೀಡಿತನಾಗಿ
ಒಂದು ಕಡೆ ಅಡಗಿಕೊಂಡು ಬಿಟ್ಟಿದ್ದ ಇಂದ್ರ. ಆಗ ದೇವತೆಗಳ ಸಾಮ್ರಾಜ್ಯ ಅನಾಯಕವಾಗುವುದನ್ನು ತಪ್ಪಿಸಲಿಕ್ಕಾಗಿ ಈ ನಹುಷನೇ ಇಂದ್ರನ ಪದವಿಯಲ್ಲಿದ್ದ, 3 ಲೋಕಗಳ ರಾಜ್ಯಭಾರ ಮಾಡ್ತಿದ್ದ. ಆಗ ಆತ ಅಗಸ್ತ್ಯನ ಶಾಪಕ್ಕೆ ತುತ್ತಾಗಿ ಸರ್ಪದ ರೂಪವನ್ನು ತಾಳಿದ ಅಂತ ಕಥೆಯನ್ನೆಲ್ಲ ನಾವು ಹಿಂದೆ ಶ್ರವಣ ಮಾಡಿದ್ವಿ. ಊರ್ವಶಿ ಶಾಪ ಮುಗಿದ ಬಳಿಕ ಆಕೆ ಮತ್ತೆ ಸ್ವರ್ಗಲೋಕಕ್ಕೆ ಹೊರಟು ಹೋದ್ಲು. ಈ ನಡುವೆ ಲಕ್ಷ್ಮಣ ಕೇಳಿದ, ಅವರು ದೇಹವನ್ನು ಹೇಗೆ ಪಡ್ಕೊಂಡ್ರು? ಕುಂಭದಲ್ಲೇ ಆ ವರುಣನ ತೇಜಸ್ಸು ವಿಸರ್ಜನೆ ಆಯಿತು ಅಂತ ಹೇಳಿದ್ರಿ, ನಿಮಿ ಮತ್ತು ವಸಿಷ್ಠ ಇಬ್ಬರು ಪರಸ್ಪರ ಶಾಪ ಕೊಟ್ಕೊಂಡ್ಮೇಲೆ ದೇಹ ಪಡ್ಕೊಂಡ್ರೆ ಹೇಗೆ? ಅದನ್ನು ನೀನು ವಿಸ್ತಾರವಾಗಿ ಹೇಳು ಅಂತ ಕೇಳಿದ ಲಕ್ಷ್ಮಣ. ಆಗ ರಾಮ ಹೇಳಿದ, ಕುಂಭದಿಂದ ಇಬ್ಬರು ಬ್ರಾಹ್ಮಣರು ಹುಟ್ಟಿದ್ರು. ಮೊದಲು ಅಗಸ್ತ್ಯರು ಹುಟ್ಟಿದ್ರು, ಹಾಗಾಗಿ ಅವರಿಗೂ ಕೂಡ ಕುಂಭ ಸಂಭವ ಅಂತ ಹೆಸರು. ಅವ್ರೇನು ಹೇಳಿದ್ರು ಮಿತ್ರನಿಗೆ, ನಾಹಂ ಸುತಸ್ತವ, ನಾನು ನಿನ್ನ ಮಗನೇ ಅಲ್ಲ ಅಂತ ಆ ಮಿತ್ರನಿಗೆ ಹೇಳಿ ಅವರು ಅಲ್ಲಿಂದ ಹೊರಟು ಹೋಗ್ಬಿಟ್ರು. ಅವ್ರದ್ದು ಮಿತ್ರ ಮತ್ತು ವರುಣರ ಕಥೆ ಇನ್ನೊಂದು ಕಡೆ ವಿಸ್ತಾರ ಬೇರೆ ಕಡೆ ಬರೋದಿದೆ. ಯಾಕೆಂತಂದ್ರೆ ಆ ಅಗಸ್ತ್ಯರು ಹೇಗೆ ಹುಟ್ಟಿದ್ರಲ್ಲಿ, ಊರ್ವಶಿ ನಿಮಿತ್ತದಿಂದಾಗಿ ಮಿತ್ರನ ತೇಜಸ್ಸು ಕೂಡ ಆ ಕುಂಭದಲ್ಲಿತ್ತು, ವರುಣನ ತೇಜಸ್ಸು ಕುಂಭದಲ್ಲಿತ್ತು. ಈಗ ಇಬ್ಬರು ತೇಜಸ್ಸು ಅಲ್ಲಿತ್ತಾದ್ರಿಂದ ಅಲ್ಲಿ ಅಗಸ್ತ್ಯರು ಹುಟ್ಟಿದ್ರು. ಹುಟ್ಟುತ್ತಾನೆ ಆ ತೇಜಸ್ಸಿನ ಅಧಿಪತಿಯಾದಂಥ ಮಿತ್ರನಿಗೆ ನಾನು ನಿನ್ನ ಮಗ ಅಲ್ಲ ಅಂತ ಹೇಳಿ ಅವರು ಹೇಳಿ ತಪಸ್ಸು ಮಾಡ್ಲಿಕ್ಕೆ ಬೇರೆ ಕಡೆ ಹೊರಟು ಹೋದ್ರು. ಇದಾದ ಮೇಲೆ ಆ ಮಿತ್ರಾವರುಣ ಇಬ್ಬರು ತೇಜಸ್ಸಿನಿಂದಲೂ ಕೂಡಿ ಮತ್ತೆ ವಸಿಷ್ಠರು ಹುಟ್ಟಿದ್ರು. ಅದಕ್ಕಾಗಿ ಅವರಿಗೆ ಮೈತ್ರಾವರುಣಿ ಅಂತ ಕರೀತಾರೆ ವಸಿಷ್ಠರಿಗೆ. ಇಕ್ಷ್ವಾಕು ವಂಶೀಯರಿಗೆ ದೇವತಾ ಪ್ರಾಯರಾದವರು, ಗುರುಪ್ರಾಯರಾದವರು. ಅವರು ಹುಟ್ಟಿದ ಕೂಡಲೇ ಅವರನ್ನು ಇಕ್ಷ್ವಾಕು ವಂಶೀಯರು ತನ್ನ ಕುಲಗುರುಗಳು ಅಂತ ಸ್ವೀಕಾರ ಮಾಡಿದರು. ಹೀಗೆ ವಸಿಷ್ಠರು ನೂತನ ಶರೀರ ಹೇಗೆ ಪಡ್ಕೊಂಡ್ರು ಅನ್ನೋ ಕಥೆಯನ್ನ ನಾನು ನಿನಗೆ ಹೇಳಿ ಮುಗಿಸಿದೆ. ಇನ್ನು ನಿಮಿಯ ವೃತ್ತಾಂತ ಹೇಳ್ತೇನೆ ಕೇಳು ಅಂದ ರಾಮ. ನಿಮಿ ರಾಜ ದೇಹದಿಂದ ವಿಯುಕ್ತನಾಗಿರೋದು ಆ ಸಾಮ್ರಾಜ್ಯದ ಪ್ರಜೆಗಳಿಗೆಲ್ಲ ತಿಳಿಯಿತು. ಅವರು ತಾವೇ ಯಜ್ಞದ ದೀಕ್ಷೆಯನ್ನು ಸ್ವೀಕಾರ ಮಾಡಿದ್ರು. ಅದು ಇನ್ನೂ ಮುಗಿದಿರಲಿಲ್ಲ ಯಜ್ಞ ದೀಕ್ಷೆಯನ್ನು ಸ್ವೀಕಾರ ಮಾಡಿ ಯಜ್ಞವನ್ನು ಪೂರ್ಣಗೊಳಿಸಿದ್ರು. ಎಲ್ಲರೂ ಸೇರಿ ಬ್ರಾಹ್ಮಣರು ಮತ್ತು ಪುರೋಹಿತರು ಉಳಿದವರ ಪ್ರಜೆಗಳೆಲ್ಲ ಸೇರಿ ಗಾಳಿಯ ರೂಪದಲ್ಲಿ, ವಾಯುವಿನ ಶರೀರ ರೂಪದಲ್ಲಿ ಆ ನಿಮಿಯ ಶರೀರ ಇತ್ತು. ಅದನ್ನ ಪೂಜೆ ಮಾಡಿ ಅದನ್ನ ಸುಸ್ಥಿತಿಯಲ್ಲಿಟ್ಟಿದ್ರು. ಯಜ್ಞ ಮುಗಿದ ಬಳಿಕ ಆ ಭೃಗು ಮಹರ್ಷಿ ರಾಜನಿಗೆ ಹೇಳಿದರು, ನಿನ್ನ ವಿಷಯದಲ್ಲಿ ನಾನು ಈಗ ಅನುಗ್ರಹ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೀನಿ. ದೇಹದಿಂದ ಬಿಟ್ಟು ಹೋಗಿ ನೀನು ದೂರ ಇದ್ದೀ ಇವತ್ತು, ಮತ್ತೆ ಆ ದೇಹದಲ್ಲಿ ಚೇತನವನ್ನು ತಂದು ಕೊಡ್ತೇನೆ ನಾನು. ಆಗ ದೇವತೆಗಳು ಹೇಳಿದರು, ಮಹಾರಾಜನೇ ಯಾವುದಾದ್ರು ವರ ಕೇಳು, ನಿನ್ನ ಚೇತನವನ್ನು ನಾವು ಎಲ್ಲಿಡೋಣ? ಆಗ ನಿಮಿ ಹೇಳಿದ, ಎಲ್ಲ ಪ್ರಾಣಿಗಳ ಕಣ್ಣುಗಳಲ್ಲಿ ನಾನು ವಾಸ ಮಾಡ್ಕೊಂಡಿರ್ಬೇಕು ಅಂತ ಅಪೇಕ್ಷೆ ಪಡ್ತೀನಿ, ಕಣ್ಣಿನ ರೆಪ್ಪೆಗಳಲ್ಲಿ. ದೇವತೆಗಳು ಹಾಗೇ ಅಂದರು, ನೇತ್ರೇಶು ಸರ್ವಭೂತಾನಂ ವಾಯುಭೂತಶ್ಚರಿಷ್ಯಸಿ, ಎಲ್ಲ ಪ್ರಾಣಿಗಳ ಕಣ್ಗಳಲ್ಲಿ ವಾಯುವಿನ ರೂಪದಲ್ಲಿ ನೀನು ಸಂಚಾರ ಮಾಡ್ತಿರ್ತಿ. ತ್ವತ್ಕೃತೇತ ನಿವಿಷ್ಯಂತಿ ಚಕ್ಷುಂಷಿ ಪೃಥ್ವೀಪತೆ ವಾಯುಭೂತೇನ ಚರತ ವಿಶ್ರಾಮಾರ್ಥಂ ಮುಹುರ್ಮುಹು. ನೀನು ವಾಯುವಿನ ರೂಪದಲ್ಲಿ ಎಲ್ಲ ಕಡೆ ಇದ್ದಿ, ಎಲ್ಲರ ಕಣ್ಣುಗಳಲ್ಲಿದ್ದಿ, ನಿನಗೆ ವಿಶ್ರಾಂತಿ ಬೇಕಲ್ಲ, ವಾಯು ಯಾವಾಗಲೂ ಸಂಚಾರ ಮಾಡ್ತಿರ್ತದೆ, ಅದಕ್ಕೆ ನಡುವೆ ವಿಶ್ರಾಂತಿ ಬೇಕಲ್ಲ. ಆ ವಿಶ್ರಾಂತಿ ನಿನಗೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಜನಗಳು ರೆಪ್ಪೆ ಮುಚ್ಚುತ್ತಾರೆ, ನಡುವೆ ರೆಪ್ಪೆ ಮುಚ್ಚಿದಾಗ ನಿನಗೆ ವಿಶ್ರಾಂತಿ, ರೆಪ್ಪೆ ತೆಗೆದಾಗ ಮತ್ತೆ ನಿನಗೆ ಚಲನೆ ಅಂತ ಆತನಿಗೆ ಹೇಳಿದರು. ಏನಾದರೂ ಸಂಕೇತ ಇದ್ದಿರ್ಬೇಕು ಇದಕ್ಕೂ ಕೂಡ, ಬರೀ ಅಷ್ಟೇ ಕಥೆ ಇದ್ದಿರ್ಲಿಕ್ಕಿಲ್ಲ. ಹೀಗೆ ದೇವತೆಗಳೆಲ್ಲ ಆತನನ್ನು ಹರಸಿ ಅಲ್ಲಿಂದ ಹೊರಟು ಹೋದರು. ನಿಮಿಯ ದೇಹವನ್ನ ಯಜ್ಞಭೂಮಿಗೆ ತಂದರು ಈ ಕಡೆ ಋಷಿಗಳು. ಇಟ್ಟು ಅದರ ಮೇಲೆ ಒಂದು ಅರಣಿಯನ್ನ, ಒಂದು ಕಟ್ಟಿಗೆಯನ್ನ ಇಟ್ಟು ಅದನ್ನ ಮಥನ ಮಾಡಿದರು, ಕಡೆದರು. ಅಲ್ಲಿಂದ ಆ ಮಥನದಿಂದ ಹುಟ್ಟಿದ್ನಲ್ಲ, ಅದಕ್ಕಾಗಿ ಮಿಥಿ ಅಂತ ಒಬ್ಬ ಹೆಸರಿನ ವ್ಯಕ್ತಿ ಆ ನಿಮಿಯ ಶರೀರದಿಂದ ಹುಟ್ಟಿದ. ಮಥನಾನ್ ಮಿಥಿರಿತ್ಯಾಹು, ಮಥನ ಅಂದ್ರೆ ಕಡಿಯುವಿಕೆ, ಸಿಕ್ಕೋದು, ಘರ್ಷಣೆ ಆಗೋದು ಅಂತ ಅರ್ಥ. ಅದಕ್ಕಾಗಿ ಮಿಥಿ ಅಂತ ಹೆಸರಿನ ರಾಜ ಒಬ್ಬ ಹುಟ್ಟಿದ.
ಮಥನಾನ್ ಮಿಥಿರಿತ್ಯಾಹು ಜನನಾಥ್ ಜನಕೋ ಭವತ. ಅವನಿಗೆ ಜನಕ ಅಂತ ಕೂಡ ಹೆಸರು ಬಂತು. ಆ ಜನಕ ಅಂತ ಹೆಸರು ಹೇಗೆ ಬಂತು ಅಂತಂದ್ರೆ, ನಾವು ಎಲ್ಲರೂ ಹುಟ್ಟುತ್ತೇವೆ, ನಮ್ಮ ಹುಟ್ಟು ಅದ್ಭುತವಾದದ್ದಲ್ಲ, ಅವನು ಹುಟ್ಟು ಅದ್ಭುತವಾದದ್ದಾದ್ರಿಂದ ಅವನಿಗೆ ಜನಕ ಅಂತ ಹೆಸರು. ಅದ್ಭುತವಾದ ಹುಟ್ಟನ್ನು ಪಡ್ಕೊಂಡಿದ್ರಿಂದ ಆತನಿಗೆ ಜನಕ ಅಂತ ಹೆಸರು. ಇನ್ನು ಮಥನದಿಂದ ಹುಟ್ಟಿದ್ರಿಂದ ಮಿಥಿ ಅಂತ ಹೆಸರು. ಮತ್ತೆ ಆ ಶರೀರ, ಆ ನಿಮಿಯ ಶರೀರ ವಿದೇಹ ಆಗಿಬಿಟ್ಟಿತ್ತಲ್ಲ, ಪ್ರಾಣರಹಿತವಾಗಿತ್ತು. ಆತ್ಮ, ನಿಮಿಯ ಆತ್ಮ ವಿದೇಹ ಆಗಿತ್ತು. ದೇಹ ಅಂದರೆ ಶರೀರ, ವಿ ಅಂದರೆ ರಹಿತವಾದದ್ದು, ವಿದೇಹ ಅಂದರೆ ದೇಹವಿಲ್ಲದೆ ಇರುವಂಥ ಆತ್ಮ. ಆ ದೇಹವಿಲ್ಲದೆ ಇರುವಂಥ ಆತ್ಮದಿಂದ ಅಥವಾ ಆತ್ಮವಿಲ್ಲದೆ ಇರುವಂಥ ದೇಹದಿಂದ ಈ ಮಗ ಹುಟ್ಟಿದ್ನಲ್ಲ ಜನಕ. ಅದಕ್ಕಾಗಿ ಅವನಿಗೆ ವಿದೇಹ ಅಂತ ಕೂಡ, ವಿದೇಹದಿಂದ ಹುಟ್ಟಿದ್ರಿಂದ ವೈದೇಹ ಅಂತ ಕೂಡ ಕರೆದ್ರು ಅವನನ್ನು. ಹೀಗೆ ಆ ವಂಶದಲ್ಲಿ ಬಂದವರಿಗೆಲ್ಲರಿಗೂ ಜನಕ ಅಂತಲೂ ಹೆಸರು, ವೈದೇಹ ಅಂತ ಕೂಡ ಹೆಸರು, ಆಮೇಲೆ ಮಿಥಿ ಅಂತ ಕೂಡ ಹೆಸರು. ಅವರು ಸ್ಥಾಪನೆ ಮಾಡಿದ ನಗರವೇ ಮಿಥಿಲಾ ನಗರ. ಅವರೆಲ್ಲರೂ ಜನಕರಾದ್ರಿಂದ ಸೀತೆಯ ಅಪ್ಪನೂ ಜನಕನೇ ಆಗಿದ್ದ, ಹಾಗಾಗಿ ಸೀತೆ ಜಾನಕಿ ಅಲ್ಲ. ಅವರೆಲ್ಲರೂ ವೈದೇಹರೇ ಆದ್ದರಿಂದ ಈ ಸೀತೆಯ ಅಪ್ಪ ಒಬ್ಬ, ಅವನು ಕೂಡ ವೈದೇಹನಾಗಿದ್ದ, ಹುಟ್ಟಿದ ಮಗಳು ವೈದೇಹಿ ಅಂತ ಅನಿಸ್ಕೊಂಡ್ಲು. ವಿದೇಹ, ಜನಕ, ಮಿಥಿ ಅಂತ ಹೀಗೆ 3 ಹೆಸರು ಬಂತು. ಆ ರಾಜವಂಶ ಮೈಥಿಲ ಅಂತ ಹೆಸರನ್ನು ಪಡ್ಕೊಂಡ್ಬಿಡ್ತು ಮುಂದೆ. ಜನಕನ ವಂಶ, ಮಿಥಿಲಾ ವಂಶ ಮತ್ತು ವೈದೇಹ ವಂಶ ಅಂತ ಈ 3 ಹೆಸರು. ಹಾಗಾಗಿ ಆಕೆಗೆ ಮೈಥಿಲಿ ಅಂತ ಕೂಡ ಹೆಸರಿದೆ, ಜಾನಕಿ ಮತ್ತು ವೈದೇಹಿ ಅಂತಲೇ ಹೆಸರು. ಹೀಗೆ ನಾನು ನಿನಗೆ ಆ ಮಿತ್ರ, ವರುಣ ಇವರ ಕಥೆ, ಗುರುವಿಗೆ ಕೋಪ ಬಂದಿದ್ದರಿಂದ, ಗುರುವನ್ನು ಕೋಪಗೊಳಿಸಿದ್ರಿಂದ ಏನೇನು ಪರಿಣಾಮ ಆಯಿತು ಅಂತ ಅನ್ನೋದನ್ನೆಲ್ಲ ನಾನು ನಿಮಗೆ ವಿಸ್ತಾರವಾಗಿ ಹೇಳಿದೆ ಅಂತ ಕಥೆ ಹೇಳಿದೆ. ಲಕ್ಷ್ಮಣ ರಾಮನನ್ನು ಕೇಳಿದ ಅದ್ಭುತವಾದ ಕಥೆ ಹೇಳಿದ್ದೆ. ಆ ನಿಮಿ ರಾಜ ಕ್ಷತ್ರಿಯನಾಗಿದ್ದ, ಶೂರನಾಗಿದ್ದ, ಎಲ್ಲ ಸರಿ, ಯಜ್ಞದ ದೀಕ್ಷೆಯನ್ನು ಸ್ವೀಕಾರ ಮಾಡಿದ್ದ. ಆದರೆ ವಸಿಷ್ಠರ ಜೊತೆಗೆ ಆತ ಸರಿಯಾಗಿ ವ್ಯವಹಾರ ಮಾಡಲಿಲ್ಲ. ಆ ಕಾರಣಕ್ಕಾಗಿ ಆತ ಇಂಥ ಶಾಪಕ್ಕೆ ಬಲಿಯಾಗಬೇಕಾಯಿತು. ಮುಂದೆ ರಾಮ ಹೇಳಿದ, ಹೌದು, ಕ್ಷಮಾಗುಣ ಬಹಳ ಮುಖ್ಯ, ಕ್ಷಮಾಗುಣ ಬಹಳ ಮುಖ್ಯ. ಆ ಕ್ಷಮಾಗುಣ ಎಲ್ಲರ ರಾಜರಲ್ಲೂ ಇರೋದಿಲ್ಲ. ಅದು ಯಯಾತಿ ಮಹಾರಾಜನಿಗಂತ ಕ್ಷಮಾಗುಣ ಇತ್ತು, ಉಳಿದವರಿಗೆ ಆ ಕ್ಷಮಾಗುಣ ಇರೋದಿಲ್ಲ. ನ ಸರ್ವತ್ರ ಕ್ಷಮಾವೀರ ಪುರುಷೇಶು ಪ್ರದೃಶ್ಯತೆ. ಸೌಮಿತ್ರೇ ದುಸ್ಸಹೋ ರೋಷೋ, ದುಸ್ಸಹೋ ರೋಷ, ರೋಷವನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ರೋಷ ಅಂತ ಮನುಷ್ಯನಿಗೆ ಅಷ್ಟು ಕೆಟ್ಟದ್ದದು. ಅದು ಹೇಗೆ ಅಂತಂದ್ರೆ, ಯಯಾತಿ ಯಾವತ್ತೂ ಸಾತ್ವಿಕವಾದಂಥ ಮಾರ್ಗದಲ್ಲೇ ಇದ್ದವನು, ಬಹಳ ಸಜ್ಜನ ಅವನು. ಎಂಥ ಸಂದರ್ಭದಲ್ಲಿ ಕೋಪ ಬಂದರೂ ಕೂಡ ಕೋಪವನ್ನು ತಡ್ಕೊಳ್ತಿದ್ದ, ಅಂತ ಸಹನೆ ಅವನಿಗಿತ್ತು. ಅವನ ಕಥೆಯೊಂದನ್ನು ಹೇಳಿಬಿಡ್ತೇನೆ ಕೇಳಿ. ಕೋಪಕ್ಕೆ ಬಲಿಯಾದವ್ರ ಕಥೆಯನ್ನು ಹೇಳಿದೆ, ಸಹನೆಯನ್ನು ಮೈಗೂಡಿಸ್ಕೊಂಡವ್ರ ಕಥೆಯನ್ನು ಹೇಳ್ತೇನೆ ಅಂದ ರಾಮ. ಅತ್ರಿ, ಚಂದ್ರ, ಬುಧ, ಪುರೂರವಸ್, ಆಯು, ನಹುಷ. ಆ ನಹುಷನ ಮಗನೇ ಯಯಾತಿ. ಅವನು ಸಜ್ಜನ ಆಗಿದ್ದ, ಪ್ರಜೆಗಳ ಆಡಳಿತದಲ್ಲಿ ಯಾವತ್ತೂ ಕೂಡ ನಿಷ್ಠನಾಗಿದ್ದ. ಅವನಿಗೆ 2 ಪತ್ನಿಯರಿದ್ದರು, ದೇವಯಾನಿ ಮತ್ತು ಶರ್ಮಿಷ್ಠ ಅಂತ ಹೆಸರಿನ 2 ಪತ್ನಿಯರು. ಅದೆಲ್ಲ ಹರಿವಂಶದಲ್ಲಿ, ಭಾಗವತದಲ್ಲೆಲ್ಲ ಬಂದಿತ್ತು. ಅದರಲ್ಲಿ ಶರ್ಮಿಷ್ಠೆ ಆ ಯಯಾತಿಗೆ ಹೆಚ್ಚು ಪ್ರಿಯಳಾಗಿದ್ಲು. ಮತ್ತೊಬ್ಬಳು ಶುಕ್ರಾಚಾರ್ಯರ ಮಗಳು, ಈ ದೈತ್ಯರಾಜನ ಮಗಳು ಈ ಶರ್ಮಿಷ್ಠ, ವೃಷಪರ್ವನ ಮಗಳು. ದೈತ್ಯರಾಜನ ಮಗಳು ಶರ್ಮಿಷ್ಠ, ಶರ್ಮಿಷ್ಠ ವಾರ್ಷಪರ್ವಣಿ ಅಂತಿದೆ. ಈ ದೇವಯಾನಿ ಶುಕ್ರಾಚಾರ್ಯನ ಮಗಳು. ಅವಳು ರಾಜನಿಗೆ ಅಷ್ಟು ಪ್ರಿಯಳಾಗಿರಲಿಲ್ಲ ಅಂತ ಹೇಳ್ತದೆ ವಾಲ್ಮೀಕಿ ರಾಮಾಯಣ. ಅದೇನಂದ್ರೆ ಆಕೆ ಅವರನ್ನು ಬಲಾತ್ಕಾರವಾಗಿ ಮದುವೆ ಮಾಡ್ಕೊಂಡು ಬಿಟ್ಟಿದ್ದು, ಬಾವಿಯಲ್ಲಿ ಬಿದ್ದಿದ್ದಲ್ಲ, ಹೋಗಿ ಬಾವಿಯಿಂದ ಎಬ್ಬಿಸಿದ್ದ, ಹಾಗಾಗಿ ಮದುವೆ ಆಗಬೇಕಾದ ಪ್ರಸಂಗವೇ ಬಂದಿತ್ತು. ಶರ್ಮಿಷ್ಠ ವಾರ್ಷಪರ್ವಣಿ. ಆ ಶರ್ಮಿಷ್ಠೆ ಪೂರ್ವನು ಮಗನಿಗೆ ಜನ್ಮ ಕೊಟ್ಲು, ದೇವಯಾನಿ ಯದುವಿಗೆ ಜನ್ಮ ಕೊಟ್ಲು. ತಾಯಿಯ ಶಿಕ್ಷಣ, ತಾಯಿನೇ ಸಜ್ಜನಳಾಗಿದ್ಲಾದ್ರಿಂದ ಆ ತಾಯಿ ಕೊಟ್ಟ ಸಂಸ್ಕಾರದ ಬಲದಿಂದಾಗಿ ಪೂರ್ವ ಸಂಸ್ಕಾರ ಭರಿತನಾಗಿದ್ದ ಮತ್ತು ಸದ್ಗುಣಶಾಲಿಯೂ ಆಗಿದ್ದ. ಹಾಗಾಗಿ ತಂದೆಗೆ ಸಹಜವಾಗಿ ಪ್ರಿಯನಾಗಿದ್ದ. ಇದೆಲ್ಲ ಈ ಹಿನ್ನೆಲೆ ಅಲ್ಲಿ ಬಂದಿರಲಿಲ್ಲ ಭಾಗವತದಲ್ಲಿ, ಅದೆಲ್ಲ ಇಂಥ ಕಾರಣ. ಆಗ ಯದು ಏನು ಮಾಡಿದ, ತನ್ನ ತಾಯಿ ದೇವಯಾನಿಗೆ ಹೇಳಿದ, ನೀನು ಶುಕ್ರಾಚಾರ್ಯನ ಕುಲದಲ್ಲಿ ಹುಟ್ಟಿದವಳು, ಭಾರ್ಗವಸ್ಯ ಕುಲೇ ಜಾತ. ಶುಕ್ರಾಚಾರ್ಯ ಅಂದ್ರೆ ಅಂತಿಂತವನಲ್ಲ, ದೇವತೆಗಳಿಗೆ ಸದಸ್ಯನಾದವನವನು.
ಆದರೆ ಅಂಥವನ ಮಗಳು ನೀನು ರಾಜನಿಗೆ ಮಹಾರಾಜನಿಗೆ ಪತ್ನಿಯಾಗಿ ಎಲ್ಲ ಥರದ ಅವಮಾನ ಸಹಿಸ್ಕೊತಿದ್ದಿ. ಈ ಥರದ ಅವಮಾನ ಸಹಿಸ್ಕೊಂಡು ನಾವ್ಯಾಕೆ ಬದುಕಿರಬೇಕು? ನಮ್ಮ ಅಪ್ಪನಿಗೆ ನಮ್ಮ ಚಿಕ್ಕಮ್ಮನ ಬಗ್ಗೆನೇ ಬಹಳ ಪ್ರೀತಿ, ಅವಳ ಮಗನ ಬಗ್ಗೆನೇ ಪ್ರೀತಿ. ಬಾ ನಾವಿಬ್ರು ಬೆಂಕಿಯಲ್ಲಿ ಬಿದ್ದು ಸತ್ತೋಗಿ ಬಿಡೋಣ. ಈ ರಾಜಾತು ರಮತಾಂ ಸಾರ್ಧಂ ದೈತ್ಯಪುತ್ರ್ಯ ಬಹುಕ್ಷಪಾಹ. ದೈತ್ಯರಾಜನಾದ ವೃಷಪರ್ವನ ಮಗಳಾದ ಶರ್ಮಿಷ್ಠೆಯ ಜೊತೆಗೆ ಈ ಯಯಾತಿ ರಾಜ ಬೇಕಾದಷ್ಟು ವರ್ಷ ಸುಖವಾಗಿರಲಿ. ಅಥವಾ ನೀನೇನೋ ಕಟ್ಕೊಂಡು ಗಂಡನ ಬಿಟ್ಟು ಹೋಗೋದು ಹೇಗೆ ಅಂತ ಅದಕ್ಕೆ ಒಪ್ಪಲಿಕ್ಕೆ ತಯಾರಿಲ್ಲದಿದ್ದರೆ ನೀನು ಹೀಗೆ ಇರು, ನಾನಾದರೂ ಸಾಯ್ತೇನೆ, ನನಗಾದ್ರೂ ಸಮ್ಮತಿ ಕೊಡುವಂತ ಅವನು. ನೀನು ಬೇಕಾದ್ರೂ ಕ್ಷಮಿಸು, ನಾನು ಮಾತ್ರ ಕ್ಷಮಿಸೋದಿಲ್ಲ, ಸತ್ತೇ ಹೋಗಿಬಿಡ್ತೇನೆ ಅಂದ ಅವನು. ಅದಕ್ಕೆ ಆ ಯಯಾತಿಯ ಮಾತನ್ನ, ಆ ಯಯಾತಿಯ ಆಚರಣೆಯಿಂದ ಮೊದಲೇ ಅವಳಿಗೂ ದುಃಖ ಆಗಿತ್ತು. ಈ ಮಗ ಬೇರೆ ಹೀಗೆ ಹೇಳಿದ. ಆ ದೇವಯಾನಿ ಪರಮ ಕ್ರುದ್ಧಳಾಗಿಬಿಟ್ಲು. ತಂದೆಯನ್ನು ಸ್ಮರಣೆ ಮಾಡ್ಕೊಂಡ್ಲು ಅವಳು. ತಂದೆಯನ್ನು ಸ್ಮರಣೆ ಮಾಡಿಕೊಂಡು ಕೂಡಲೇ ಶುಕ್ರಾಚಾರ್ಯ ಮಗಳಿದ್ದ ಕಡೆ ಬಂದ್ಬಿಟ್ಟ. ಮಗಳ ಮನಸ್ಸು ಯಾಕೋ ಅಸ್ತವ್ಯಸ್ತ ಆಗಿದೆ ಅಂತ ಅದನ್ನು ಗಮನಿಸಿ ಯಾಕೆ ಹೀಗೆ ಅಂತ ಕೇಳಿದ. ಇದು ದೇವಯಾನಿ ಮತ್ತು ಶರ್ಮಿಷ್ಠೆ ಇಬ್ಬರನ್ನು ಮದುವೆ ಆದ ಮೇಲೆ ಎಷ್ಟೋ ವರ್ಷ ಆದ ಬಳಿಕ ಈ ಕಥೆ ನಡೆದಂತೆ ಇಲ್ಲಿ ವರ್ಣನೆ ಇದೆ. ಅದು ಭಾಗವತದಲ್ಲಿ ಹಾಗೆ ಬಂದಿರಲಿಲ್ಲ. ದೇವಯಾನಿಯನ್ನೇ ಮೊದಲು ಮದುವೆ ಆಗಿದ್ದ, ಶರ್ಮಿಷ್ಠೆಯನ್ನು ಆಕಸ್ಮಿಕವಾಗಿ ರಹಸ್ಯವಾಗಿ ವರಿಸಿದ್ದ. ಆ ಶರ್ಮಿಷ್ಠೆಯನ್ನು ರಹಸ್ಯವಾಗಿ ವರಿಸಿದ್ದು ದೇವಯಾನಿಗೆ ತಿಳಿದು ಬಂತು. ಆಗ ಆಕೆ ಶುಕ್ರಾಚಾರ್ಯನ ಸ್ಮರಣೆ ಮಾಡ್ಕೊಂಡಿದ್ದು. ಶುಕ್ರಾಚಾರ್ಯ ಬಂದು ಯಯಾತಿ ಶಾಪ ಕೊಟ್ಟಿದ್ದು ಅಂತ ಅಲ್ಲಿ ಬಂದಿತ್ತು. ಅಹಂ ಅಗ್ನಿಂ ವಿಷಂ ತೀಕ್ಷ್ಣಂ ಅಪೋವಾ ಮುನಿಸತ್ತಮ ಭಕ್ಷೇ ಪ್ರವೇಕ್ಷೇವಾ ನತು ಶಿಕ್ಷಾಮಿ ಜೀವಿತಂ. ಬೆಂಕಿಗಾದರೂ ಬೀಳ್ತೇನೆ, ನೀರಿಗಾದರೂ ಬಿದ್ದು ಸಾಯ್ತೇನೆ, ವಿಷ ಆದರೂ ಕುಡಿತೇನೆ, ಬದುಕಿರ್ಲಿಕ್ಕೆ ಮಾತ್ರ ಸಾಧ್ಯ ಇಲ್ಲ. ನಾನೆಷ್ಟು ದುಃಖ ಅನುಭವಿಸ್ತಿದ್ದೇನೆ, ನನಗೆಷ್ಟು ಅವಮಾನ ಆಗ್ತಿದೆ ಅಂತ ಅನ್ನೋದನ್ನ ನೀನೇನಾದರೂ ಕಲ್ಪನೆ ತಂದ್ಕೊಂಡಿದ್ದೀಯಾ? ಮರವನ್ನ ಆಶ್ರಯಿಸ್ಕೊಂಡು ಹಕ್ಕಿ ಪಕ್ಷಿಗಳೆಲ್ಲ ವಾಸ ಮಾಡ್ಕೊಂಡಿರ್ತವೆ. ಆ ಮರಕ್ಕೆ ಏನಾದರೂ ತೊಂದರೆ ಆದರೆ ಆ ಮರದಲ್ಲಿರುವಂತಹ ಹಕ್ಕಿಗಳಿಗೆ, ಅದರಲ್ಲಿರುವಂತಹ ಹಣ್ಣು ಹೂಗಳಿಗೆ ತೊಂದರೆ ಆಗೋದಿಲ್ಲೇನೋ? ನಾನು ಮರ ಇದ್ದಂತೆ ಅವಳು ಅಂತ ಅವಳ ಭಾವನೆ. ನಾನು ಈ ಯಯಾತಿಗೆ ಪತ್ನಿ, ನಾನು ಮರ ಇದ್ದಂತೆ, ನನ್ನನ್ನು ಆಶ್ರಯಿಸ್ಕೊಂಡು ನನ್ನ ಮಕ್ಕಳಿದ್ದಾರೆ, ಅವರಿಗೆಲ್ಲ ತೊಂದರೆ, ನನಗೆ ತೊಂದರೆ ಆದರೆ ತಿರಸ್ಕಾರದಿಂದ ಕಾಣ್ತಿದ್ದಾನವನು. ನಾನು ಮಹಾಮಹಿಮನಾದಂತಹ ಶುಕ್ರಾಚಾರ್ಯನ ಮಗಳು ಅನ್ನುವ ಎಚ್ಚರವೇ ಅವನಿಗಿಲ್ಲ. ಮಹರ್ಷಿ ಕನ್ಯೆ ನಾನು. ಆ ಇನ್ನೊಬ್ಬಳಾದ್ರೆ ಅವಳು ರಾಜನ ಮಗಳು, ನಾನು ರಾಜಗುರುವಿನ ಮಗಳು. ಆ ಎಚ್ಚರ ಈ ನನ್ನ ಗಂಡನಿಗಿಲ್ಲ. ಹೀಗೆಲ್ಲ ದೇವಯಾನಿ ದೂರ ಹೇಳಿದ ಮೇಲೆ ಶುಕ್ರಾಚಾರ್ಯ ಕೋಪದಿಂದ ಉರಿದಿದ್ರು. ಯಯಾತಿಗೆ ಶಾಪ ಕೊಟ್ಬಿಟ್ರು, ನೀನು ದುರಾತ್ಮ, ನನ್ನನ್ನು ತಿರಸ್ಕಾರ ಮಾಡಿದ್ದೀಯ, ಅದಕ್ಕಾಗಿ ಅದರ ಫಲ ಅನುಭವಿಸು. ಕೂಡಲೇ ನೀನು ಮುಪ್ಪಿನ ಶರೀರವನ್ನು ಪಡೆದುಕೊಂಡ್ಬಿಡು, ನಿನ್ನ ಅಂಗಾಂಗಗಳೆಲ್ಲ ಶಿಥಿಲ ಆಗಿ ಹೋಗಿಬಿಡ್ಲಿ ಅಂತ ಈ ಶಾಪ ಕೊಟ್ಟು, ಆ ಶಾಪದ ಪರಿಣಾಮ ಏನಾಗ್ತದೆ ಅಂತ ವಿಚಾರ ಮಾಡಲಿಲ್ಲ. ಶಾಪ ಕೊಟ್ಟು ತನ್ನ ಮಗಳನ್ನು ಸಮಾಧಾನ ಮಾಡಿ ತನ್ನ ಮನೆಗೆ ಹೊರಟು ಹೋಗ್ಬಿಟ್ರು. ಯಯಾತಿಗೆ ಮುದಿತನ ಪ್ರಾಪ್ತ ಆಯಿತು. ಆ ಯಯಾತಿ ಯದುವನ್ನು ಕರೆದ. ಮೊದಲನೇ ಮಗ ಯದುವೆ ಇದ್ದಿರ್ಬೇಕು, ಅವನನ್ನೇ ಕರೆದ. ಆ ಯಯಾತಿಗೆ ಏನು ಮುಪ್ಪು ಬಂದಿತ್ತಲ್ಲ, ಮುಪ್ಪನ್ನು ಬದಲಾಯಿಸ್ಕೊಳ್ಳುವ ಶಕ್ತಿ ಯಾರು ಕೊಡೋದಾದ್ರೆ ಮುಪ್ಪನ್ನು ಅವ್ರಿಗೆ ಕೊಡು, ಅವ್ರ ಯವನವನ್ನು ನೀನು ತಗೊಳ್ಳೋ ಏನು ಪರಿಹಾರ ಕೊಟ್ಟಿದ್ರು. ಅದ್ರ ವಿವರಣೆ ಇಲ್ಲಿಲ್ಲ, ಅದು ಅಲ್ಲಿ ಬಂದಿತ್ತು ಅಂತ ವಿವರಣೆ. ಹಾಗೆ ಅವಕಾಶ ಇದ್ದಿದ್ದರಿಂದಲೇ ಆತ ಈತ ಮುಂದೆ ಮಾತಾಡಿದ ಅಂತ ತಿಳ್ಕೊಳ್ಬೇಕು ನಾವು. ಯದುವಿಗೆ ಹೇಳಿದೆ, ನೀನು ಧರ್ಮ ತಿಳ್ಕೊಂಡವನಾಗಿದ್ದಿ, ನನಗೆ ಅಕಾಲಿಕವಾಗಿ ಮೃತ್ಯು ಬಂದ್ಬಿಟ್ಟಿದೆ, ನಿನ್ನ ಯೌವನ ನನಗೆ ಕೊಡು, ಇನ್ನೂ ಸ್ವಲ್ಪ ಕಾಲ ನಾನು ಸುಖವಾಗಿರ್ತೇನೆ, ನನಗಿನ್ನೂ ಸುಖ ಪಡಬೇಕು ಅನ್ನುವಂಥ ಅಪೇಕ್ಷೆ ಹಿಂಗಿಲ್ಲ. ನಂದೆಲ್ಲ ಅಪೇಕ್ಷೆ ಈಡೇರಿದ ಮೇಲೆ ನನ್ನ ಯೌವನ ನಿನಗೆ ಕೊಡ್ತೇನೆ, ನಿನ್ನ ಮುಪ್ಪನ್ನು ನಾನು ತಗೊಳ್ತೇನೆ. ಅದಕ್ಕೆ ಯದು ಹೇಳಿದ, ನಿನಗೆ ಹೇಗೂ ಪ್ರಿಯನಾದ ಮಗ ಪೂರ್ವ ಇದ್ದಾನೆ, ಆ ಪೂರ್ವೇ ಅದನ್ನು ತಗೊಳ್ಳಿ. ಪುತ್ರಸ್ಥೆ ದೈತ ಪೂರ್ವು ಪ್ರತಿಗೃಹಾತ್ತು ವೈ ಜರಾಮ್. ನಿನಗೆ ಅವನು ಪ್ರಿಯ ಆದ್ಮೇಲೆ ಅವನೇ ನಿನಗೆ ಸಹಾಯ ಮಾಡಲಿ. ಹೇಗೂ ನೀನು ನನ್ನನ್ನು ದೂರ ಇಟ್ಟಿದ್ದಿ ಮೊದಲಿಂದು, ನಿನ್ನ ಸ್ಥಾನ ಮಾನ ಅಧಿಕಾರ ಇತ್ಯಾದಿಗಳಲ್ಲಿ ನನಗೆ ಪಾಲು ಕೊಟ್ಟಿಲ್ಲ, ನನ್ನನ್ನು ಸಮೀಪ ಕೂಡ ನೀನು ಸೇರಿಸೋದಿಲ್ಲ.
ಯಾವನ ಜೊತೆಗೆ ನೀನು ಸುಖವಾಗಿದ್ದೀಯೋ ಆ ಪೂರ್ವೇ ನಿನ್ನ ಮುದಿತನವನ್ನು ತಗೊಳ್ಳಿ. ಪೂರ್ವವನ್ನು ಕರೆಸಿದ ಯಯಾತಿ, ಈ ಮುದಿತನವನ್ನು ತಗೋ ಅಂತ ಹೇಳಿದ. ಆಗ ಪೂರ್ವ ಏನು ಹೇಳಿದ, ನಿನ್ನ ಸೇವೆ ಮಾಡಲಿಕ್ಕೆ ಇದೊಂದು ದೊಡ್ಡ ಅವಕಾಶ, ನನಗೆ ಮಾಡಿದಂಥ ದೊಡ್ಡ ಅನುಗ್ರಹ ಇದೆ ನೀನು, ಅದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳಿ ಯೌವನವನ್ನು ಅಪ್ಪನಿಗೆ ಕೊಟ್ಟ. ಅಪ್ಪ ತನ್ನ ಮುದಿತನವನ್ನು ಮಗನಿಗೆ ಕೊಟ್ಟ. ತರುಣನಾದ, ಸಾವಿರಾರು ಯಜ್ಞಗಳನ್ನು ಮಾಡಿದ, ಅನೇಕ ಕಾಲ ಸುಖವನ್ನು ಅನುಭವಿಸಿದ. ದೀರ್ಘಕಾಲ ಕಳೆದ ಮೇಲೆ ಹೇಳಿದ, ಆನಯಸ್ವ ಜರಾಂ ಪುತ್ರ ನ್ಯಾಸಂ ನಿರ್ಯಾತಯಸ್ವ ಮೇ, ನಾನು ನನ್ನ ಮುಪ್ಪನ್ನು ನಿನ್ನಲ್ಲಿ ಅಡ ಇಟ್ಟಿದ್ದೆ, ಆ ನ್ಯಾಸವಾಗಿಟ್ಟಂಥ ಮುಪ್ಪನ್ನು ನನಗೆ ಕೊಡು, ನಿನ್ನ ಯೌವನವನ್ನು ನೀನು ತಗೋ. ನನ್ನ ಮುಪ್ಪನ್ನು ನೀನು ಇಲ್ಲಿ ತನಕ ಅನುಭವಿಸಿದೆಯಲ್ಲ, ಮುದಿತನ ಮೇಲೆ ಏನು ಕಷ್ಟಪಡಬೇಕು, ಆ ಕಷ್ಟವನ್ನು ಇಲ್ಲಿ ಅನುಭವಿಸಿದ್ದಿ, ಅದಕ್ಕಾಗಿ ದುಃಖ ಪಡಬೇಡ. ನನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡಿದ್ದಿ, ಇದರಿಂದ ನನಗೆ ಬಹಳ ಸಂತೋಷ ಆಗಿದೆ, ಅದರ ಫಲ ನೀನು ಅನುಭವಿಸಿದ್ದೀವಿ. ಈಗ ನಿನ್ನನ್ನು ರಾಜ ಪದವಿಯಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡ್ತೇನೆ ಅಂಥೇಳಿ ಅವನನ್ನು ಅನುಗ್ರಹಿಸಿದ. ದೇವಯಾನಿ ಮಗನಾಂಥ ಯದುವಿನ ಬಗ್ಗೆ ಕುಪಿತನಾದ. ನೀನು ಕ್ಷತ್ರಿಯ ರೂಪದಲ್ಲಿ ಹುಟ್ಟಿದ್ದೀಯ, ಆದರೆ ರಾಕ್ಷಸ ನೀನು, ಪ್ರಜಾಪಾಲನೆ ಅವಕಾಶವೇ ನಿಮ್ಗೆ ಸಿಗದೆ ಹೋಗಲಿ, ನಿನ್ನ ವಂಶದವರು ಯಾರು, ಯದು ವಂಶದವರು ಯಾರು ರಾಜರಾಗೋದು ಬೇಡ ಅಂತ ಅವ್ರನ್ನ ಶಪಿಸಿಬಿಟ್ಟ. ತಂದೆಯೂ ಗುರುವೂ ಆದಂಥ ನನ್ನನ್ನು ಅಪಮಾನ ಮಾಡಿದೆ ನಾನು, ಅದಕ್ಕಾಗಿ ನಿನ್ನ ವಂಶದಲ್ಲಿ ರಾಕ್ಷಸರೇ ಹುಟ್ಟಲಿ, ಅವರೇ ನಿಮಗೆ ಮಕ್ಕಳಾಗಿ, ಮೊಮ್ಮಕ್ಕಳಾಗಿ, ಮರಿ ಮಕ್ಕಳಾಗಿ ಹುಟ್ಟಲಿ. ನಿನ್ನಂತೆ ಅವರೆಲ್ಲ ಉದ್ದಟರಾಗ್ತಾರೆ, ಗುರು ಹಿರಿಯರ ಬಗ್ಗೆ ಗೌರವವಿಲ್ಲದೆ ಇದ್ದವರಾಗ್ತಾರೆ. ಪೂರ್ವವನ್ನು ಕರೆದು ಅವನಿಗೆ ಪಟ್ಟಾಭಿಷೇಕ ಮಾಡಿದ. ತಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗಿಬಿಟ್ಟ, ಆ ದೇವಯಾನಿ ಶರ್ಮಿಷ್ಠೆ ಇಬ್ಬರನ್ನು ಕರೆದುಕೊಂಡು. ಮುಂದೆ ದೀರ್ಘಕಾಲದ ಬಳಿಕ ಆತ ಸ್ವರ್ಗಸ್ಥನಾಗಿಬಿಟ್ಟ. ಪೂರ್ವ ಆ ಕಾಶಿ ರಾಜ್ಯದ ರಾಜಧಾನಿಯಾದಂಥ ಪ್ರತಿಷ್ಠಾನಪುರ ಅಂತ ಹೇಳ್ತಾರೆ ಇಲ್ಲಿ ಈ 59ನೇ ಸರ್ಗದಲ್ಲಿ. ಹಾಗಾಗಿ ಆ ಕಾಶಿ ರಾಜ್ಯ ಅಂತ ಅನ್ನೋದು ಬಹಳ ವಿಸ್ತಾರವಾದದ್ದಿರಬೇಕು. ಅದರಲ್ಲೇ ಈ ಪ್ರತಿಷ್ಠಾನಪುರ ಅಂತನ್ನೋದು ಒಂದು ರಾಜಧಾನಿಯಾಗಿದ್ದಿರಬೇಕು ಅಂತ ಅದನ್ನು ನಾವು ಗಮನಿಸಬಹುದು. ಪ್ರತಿಷ್ಠಾನೇ ಪುರವರೇ ಕಾಶಿ ರಾಜ್ಯೇ ಮಹಾಯಶಃ. ಕಾಶಿ ರಾಜ್ಯದಲ್ಲಿ ಪ್ರತಿಷ್ಠಾನ ಅಂತ ಪುರ ಅಂತ ಈ 59ನೇ ಸರ್ಗ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ್ದು ಅದು ಆ ಕಥೆಯನ್ನು ಹೇಳ್ತದೆ. ಈ ಕಡೆ ಈ ಯದು ನಾಡನ್ನು ಪರಿತ್ಯಾಗ ಮಾಡಿ ಕೆಲವು ಕಾಲ ನಾಡಿನಲ್ಲಿದ್ದರೂ ಕೂಡ ಮತ್ತೆ ಭಯಂಕರವಾದಂಥ ಕಾಡಿನಲ್ಲಿ ಇದ್ದುಕೊಂಡು ರಾಕ್ಷಸರಿಗೆ ಜನ್ಮವಿತ್ತ. ಈ ಯಯಾತಿಯ ಸಹನೆಯನ್ನು ಹೇಳುವಂಥ ಕಥೆ ಇದು. ಯಯಾತಿ ಎಷ್ಟು ಸಹನೆಯಿಂದ ಬದುಕಿದ ಅಂತಂದ್ರೆ, ಯಯಾತಿಗಳು ಕೊಟ್ಟಂಥ ಶಾಪವನ್ನು ಸ್ವೀಕಾರ ಮಾಡಿದ. ಆದರೆ ನಿಮಿ ಮಾತ್ರ ಗುರುಗಳು ಕೊಟ್ಟಂಥ ಶಾಪವನ್ನು ಸ್ವೀಕಾರ ಮಾಡಲಿಲ್ಲ, ಅವನಿಗೆ ಆ ಸಹನೆ ಇರಲಿಲ್ಲ ಅಂತ ರಾಮ ಹೇಳಿದ. ಅದಕ್ಕಾಗಿ ಲಕ್ಷ್ಮಣನೇ, ಸಹನೆ ಇದ್ದಂಥ ರಾಜರು, ಸಹನೆ ಇಲ್ಲದೇ ಇದ್ದಂಥ ರಾಜರು ಹೇಗೆ ನಡ್ಕೊಳ್ಬೇಕು, ಹೇಗೆ ನಡ್ಕೊಳ್ಬಾರ್ದು ಅನ್ನೋದು ಕೆಲವಕ್ಕೂ ಮಾದರಿಯಾಗಿ ಇದ್ದಂಥವ್ರು ಅವರೆಲ್ಲ ಕೆಲವರು. ನಾವು ಅವರ ಮಾದರಿಯನ್ನು ಅನುಸರಿಸಿ ಬದುಕೋಣ, ಮೃಗ ಮಹಾರಾಜನಿಗೆ ಬಂದಂಥ ದುಸ್ಥಿತಿ ನಮಗೆ ಬರದೇ ಹೋಗಲಿ ಅಂತ ಹೀಗೆ ಅವರು ಪರಸ್ಪರ ಮಾತಾಡಿಕೊಂಡು ಕಾಲವನ್ನು ಕಳೆದರು. ಇದೇ ಸಂದರ್ಭದಲ್ಲಿ ಅವರು ಹೀಗೆ ಮಾತಾಡಿಕೊಂಡು ಆ ಸಭಾಭವನದಲ್ಲಿ ಕೂತ್ಕೊಂಡಿದ್ರು. ವಸಿಷ್ಠರು, ಕಶ್ಯಪರು ಮೊದಲಾಂಥ ರಾಜರಿದ್ದು ಋಷಿಗಳಿದ್ರಲ್ಲಿ. ಆಗ ರಾಮ ಲಕ್ಷ್ಮಣನಿಗೆ ಹೇಳಿದ, ನಾವು ಶಾಸ್ತ್ರಾರ್ಥ ವಿಚಾರ ಮಾಡ್ತಾ ಇಲ್ಲಿ ಕೂತ್ಕೊಂಡಿದ್ದೇವೆ, ಮತ್ತೇನಾದರೂ ನಮ್ಮ ಕಡೆಯಿಂದ ಆಗಬೇಕಾದಂಥ ಕೆಲಸಕ್ಕಾಗಿ ಯಾರಾದರೂ ಹೊರಗೆ ಕೂತ್ಕೊಂಡಿದ್ರೆ, ನಮಗಾಗಿ ಯಾರಾದರೂ ಕಾಯ್ತಾ ಇದ್ರೆ ಅವರನ್ನು ಒಳಗೆ ಕಳಿಸಿ. ನಾವು ಕಾರ್ಯಭಾರದಲ್ಲಿ ಮಗ್ನರಾಗಿದ್ದೇವೆ ಅನ್ನೋ ಕಾರಣಕ್ಕಾಗಿ ಅವರು ವಿಳಂಬ ಮಾಡಿಕೊಳ್ಳಬೇಕಾಗಿಲ್ಲ, ನಮ್ಮ ಸಲುವಾಗಿ ಅವರು ಕಾಯ್ದು ನಿರಾಶರಾಗಿ ಹೋಗಬೇಕಾಗಿಲ್ಲ, ಅವ್ರನ್ನು ಕಳಿಸು ಒಳಗೆ ಅಂತ ರಾಮ ಲಕ್ಷ್ಮಣನಿಗೆ ಹೇಳಿದ. ಲಕ್ಷ್ಮಣ ತಾನೇ ಹೊರಗೆ ಹೋದ. ಆ ಕಾರ್ಯಾರ್ಥಿಗಳನ್ನು ತಾನೇ ಕೂಗಿ ಕರೆದ, ಬನ್ನಿ ರಾಮ ನಿಮ್ಮ ಕಾರ್ಯಕ್ಕಾಗಿ ಸಿದ್ಧನಾಗಿದ್ದಾನೆ, ನೀವೆಲ್ಲ ಬಂದು ನಿಮ್ಮ ಕೆಲಸಗಳನ್ನ ಆತನ ಕಡೆಯಿಂದ ಮಾಡ್ಕೊಂಡು ಹೋಗಿ ಅಂತ ಅವ್ರನ್ನೆಲ್ಲನ್ನು ಕರೆದ. ಆಗ ಯಾರೊಬ್ರು ಕೂಡ, ಯಾರೋ ಕೆಲವರು ಬಂದರು, ಬಹುತೇಕ ಯಾರು ಕೂಡ ಅಲ್ಲಿ ಕಾರ್ಯಕ್ಕೆ ಬರಲಿಲ್ಲ. ಯಾಕೆಂತಂದ್ರೆ
ಯಾರಿಂದಲೂ ಆಗಬೇಕಾದಂಥ ಕಾರ್ಯಗಳೇನೋ ಅಲ್ಲಿ ಇರಲಿಲ್ಲ. ರಾಮ ರಾಜ್ಯವನ್ನು ಆಳ್ತಿದ್ದಾಗ ಪ್ರಜೆಗಳಿಗೆ ಶಾರೀರಿಕವಾದಂಥ ರೋಗವಿರಲಿಲ್ಲ, ಮಾನಸಿಕವಾದ ರೋಗ ಇರಲಿಲ್ಲ, ಎಲ್ಲ ಥರದ ಬೆಳೆಗಳಿತ್ತು, ಸಸ್ಯ ಸಮೃದ್ಧಿ ಇತ್ತು. ಬಾಲಕನಾಗಲಿ ಯುವಕನಾಗಲಿ ಮಧ್ಯವಯಸ್ಕನಾಗಲಿ ಮರಣ ಹೊಂದುತ್ತಿರಲಿಲ್ಲ. ಎಲ್ಲ ರಾಜ್ಯದ ಆಡಳಿತವೆಲ್ಲ ಧರ್ಮವನ್ನು ಅವಲಂಬಿಸೇ ಇತ್ತು. ನನಗಿಂತ ಕಾರ್ಯ ಆಗಬೇಕಾಗಿದೆ, ಕಾರ್ಯ ಆಗುವುದು ಬಾಕಿ ಉಳಿದಿದೆ, ತೊಂದರೆ ಆಗಿದೆ ನನಗೆ ಅಂತ ಬಂದು ಕೇಳುವವನೇ ಯಾರೂ ಇರಲಿಲ್ಲ. ಲಕ್ಷ್ಮಣ ಬಹಳ ಹೊತ್ತಲ್ಲಿ ಕಾಯ್ದ. ಇನ್ನು ಯಾರೂ ಬರಲಿಲ್ಲ ಅಂತಾದಾಗ ಕೊನೆಗೊಮ್ಮೆ ರಾಮನ ಬಳಿಗೆ ಬಂದ. ವಿಷಯ ತಿಳಿಸಿದೆ, ಯಾರೂ ಇಲ್ಲ. ರಾಮನಿಗೆ ಸಮಾಧಾನ ಆಗಲಿಲ್ಲ, ಮತ್ತೆ ಹೊರಬಾಗಿಲಿಗೆ ಕಳಿಸಿದ. ಅಲ್ಲಿ ಯಾರಾದರೂ ಇದ್ದಾರ ವಿಚಾರ ಮಾಡು ಮತ್ತೊಮ್ಮೆ ಅಂತ ಕಳಿಸಿದ. ಯಾಕೆಂದ್ರೆ ನಾವು ನ್ಯಾಯಯುತವಾಗಿ ರಾಜ್ಯಭಾರ ಮಾಡಿದರೆ ರಾಜ್ಯದಲ್ಲಿ ಅಧರ್ಮ ಇರೋದೇ ಇಲ್ಲ, ಪ್ರಜೆಗಳೆಲ್ಲರೂ ಸುಖವಾಗಿರ್ತಾರೆ, ಮತ್ತು ರಾಜಸೇವಕರು ಕೂಡ ಪ್ರಜೆಗಳ ಯೋಗಕ್ಷೇಮ ನೋಡ್ಕೊಳ್ತಾರೆ. ಅದಕ್ಕಾಗಿ ಇನ್ನೊಂದು ಬಾರಿ ವಿಚಾರ ಮಾಡು, ಮತ್ತಾರು ಇದ್ರೆ ಕರ್ಕೊಂಡು ಬಾ, ಅಲ್ಲಿ ಹೋಗಿ ನೋಡು, ಯಾರು ಇದ್ರೆ ಕಳಿಸು ಅಂತ ಹೇಳಿದ. ಅಲ್ಲಿ ಒಂದು ನಾಯಿ ನಿಂತಿದ್ದನ್ನು ನೋಡಿದ. ನಾಯಿ ಒಂದು ಬಾಗಿಲಿನ ಸಮೀಪ ನಿಂತ್ಕೊಂಡಿತ್ತು. ಲಕ್ಷ್ಮಣನ ನೋಡಿ ಅದು ಬೊಗಳ್ತಿತ್ತು. ಈ ಉತ್ತರಕಾಂಡದ ಈ ಸರ್ಗ ಏನಿದೆ ಇನ್ನು ಪ್ರಕ್ಷಿಪ್ತ ಸರ್ಗ ಅಂತ ವರ್ಣನೆ ಮಾಡ್ತಾರೆ ಇಲ್ಲಿ. ಆಮೇಲೆ ಸೇರ್ಕೊಂಡು ಸರ್ಗ ಮೂಲ ವಾಲ್ಮೀಕಿ ರಾಮಾಯಣದ ರಚನೆ ಅಲ್ಲ ಇದು ಅಂತ ಹೇಳ್ತಾರೆ. ಆದರೆ ಆನಂದ ರಾಮಾಯಣದಲ್ಲೂ ಕೂಡ ಈ ಕಥೆ ಬಂದಿದೆ. ಹಾಗಾಗಿ ಇದನ್ನು ಪ್ರಕ್ಷಿಪ್ತ ಅಂತ ಒಂದು ವೇಳೆ ಇದ್ರು ಅಥವಾ ಪ್ರಕ್ಷಿಪ್ತ ಅಲ್ಲದೇ ಇದ್ರು ನೀತಿ ಭರಿತವಾದಂಥ ಕಥೆ ಆದ್ದರಿಂದ ಇದನ್ನು ನಾವು ಶ್ರವಣ ಮಾಡಬೇಕು. ಆಗ ಆ ಲಕ್ಷ್ಮಣ ಅದನ್ನು ಪ್ರಶ್ನೆ ಮಾಡಿದ, ನಿನಗೇನು ಕಾರ್ಯ ಆಗಬೇಕಾಗಿದೆ ಹೇಳು. ಆ ನಾಯಿ ಹೇಳಿತು, ನಾನು ರಾಮನ ಎದುರಿಗೆ ಏನಾಗಬೇಕಾಗಿದೆ ಅನ್ನೋದನ್ನು ಹೇಳ್ತೇನೆ, ನಾನು ಬೇರೆ ಯಾರಿಗೂ ಹೇಳೋದಿಲ್ಲ. ರಾಮನೇ ಎಲ್ಲರಿಗೂ ಅಭಯ ಕೊಡಬೇಕಾದವನು, ಅಲ್ಲೇ ನಾನು ಹೇಳ್ತೇನೆ. ಅದು ಆನಂದ ರಾಮಾಯಣದ ರಾಜ್ಯಕಾಂಡದಲ್ಲಿ, ನಾವಿನ್ನು ರಾಜ್ಯಕಾಂಡದ ತನಕ ಹೋಗಿಲ್ಲ, ಆ ರಾಜ್ಯಕಾಂಡದ ಪೂರ್ವಾರ್ಧದಲ್ಲಿ ಈ ಕಥೆ ಇದೆ. ಆ ನಾಯಿಯ ಸ್ವರವನ್ನು ಕೇಳಿ ರಾಮ ಅವನು ಕರೆಸಿದ ಅಂತ ವರ್ಣನೆ ಇದೆ. ರಾಮನ ದೂತ ಅಲ್ಲಿ ಹೋಗಿ ನೋಡಿದ, ಅದನ್ನ ಕಳಿಸ್ಬಿಟ್ಟ, ಹೋಗುವಂತ ಓಡಿಸಿದ ಅದನ್ನ. ಅದು ಹೊರಟೋಯ್ತು. ಎರಡನೇ ದಿವಸ ಮತ್ತೆ ಬಂತದು, ಇನ್ನೊಂದ್ಸರಿ ರಾಮನಿಗೆ ಆ ಧ್ವನಿ ಕೇಳಿತು. ಮತ್ತೆ ಆ ರಾಮದೂತ ಅದನ್ನು ಓಡಿಸಿದ. ಓಡಿಸಿದ್ನಿ, ನಾಯಿ ಏನೋ ಬಗೊಳ್ತಿತ್ತು, ಅದಕ್ಕೇನು ಕೆಲಸ ಇಲ್ಲ ಅಂತ ಕಾಣಿಸ್ತದೆ, ಅದನ್ನು ಓಡಿಸಿದ್ದೇನೆ ಅಂತ ಹೇಳಿದ. ಮೂರನೇ ದಿವಸ ಬಂತು, ತೃತೀಯ ದಿವಸ ಮತ್ತೆ ಅದೇ ಧ್ವನಿ ಕೇಳಿತು. ಆಗ ರಾಮ ಲಕ್ಷ್ಮಣನನ್ನೇ ಕರೆದ. 3 ದಿವಸ ಆಯಿತು, ನಾಯಿ ಬೊಗಳ್ತಾ ಇದೆ, ಆ ನಾಯಿಗೆ ಏನು ದುಃಖ ಅನ್ನೋದನ್ನು ಕೇಳಿದ. ಲಕ್ಷ್ಮಣ ದೂತರಿಗೆ ಹೇಳಿದ, ಆ ನಾಯಿಯನ್ನು ಸಭೆಗೆ ಕರೀರಿ. ಅವರು ಅಲ್ಲಿ ಹೋಗಿ, ನೀನು ರಾಮನ ಬಳಿಗೆ ಬರಬೇಕಂತೆ, ನಿನ್ನ ಪುಣ್ಯ ಫಲಿಸಿದೆ ಇವತ್ತು. ಏನು ದೊಡ್ಡ ಪುಣ್ಯವೋ ಏನೋ ನಿಂದು. ಸಭಾಸ್ಥಾನಕ್ಕೆ ದೊಡ್ಡ ದೊಡ್ಡ ವಿದ್ವಾಂಸರು ಪ್ರಜಾಶ್ರೇಷ್ಠರು ಬರಬೇಕಾದಂಥ ಪ್ರದೇಶಕ್ಕೆ ನೀನು ಬರಬೇಕಾಗಿದೆ ಇವತ್ತು. ಅದಾದ ಹೇಳಿತಂತೆ, ನಾನು ನೀತಿ ಯೋನಿಯಲ್ಲಿ ಹುಟ್ಟಿದವನು. ದೇವಾಲಯಕ್ಕಾಗಲಿ ಯಜ್ಞ ಭೂಮಿಗಾಗಲಿ ಬೃಂದಾವನಗಳಿಗೆ, ಉಪವನಗಳಲ್ಲಿ, ಸಭೆಯಲ್ಲಿ, ಮಠಗಳಿಗೆ, ರಾಜನ ಅರಮನೆಗೆ, ಹಟ್ಟಿ ದನಗಳನ್ನು ಸಾಕುವಂಥ ಹಟ್ಟಿಗೆ, ಪುಣ್ಯಸ್ಥಳಗಳಲ್ಲಿ, ಯಾವುದೇ ತೀರ್ಥಕ್ಕೆ, ಪಾಕಸ್ಥಾನ ಅಡಿಗೆ ಮನೆಗೆ, ಮಲಗುವ ಕೋಣೆಗೆ, ಸ್ನಾನ ಮಾಡುವಂಥ ಕೋಣೆ, ಸಂಧ್ಯಾ ಮಂದಿರ ಮಾಡುವಂಥ ಕೋಣೆಗೆ ನಾನು ಬರುವಂಥವನಲ್ಲ ಅಂದುಬಿಡ್ತದೆ. ರಾಮನ ಕಡೆಯಿಂದ ಕೆಲಸ ಆಗಬೇಕಾಗಿದೆ, ನಾನು ಬರೋದಿಲ್ಲ ಅಂತ. ಆ ದೂತರು ಹೋಗಿ ರಾಮನಿಗೆ ಹಾಗೆ ವರದಿ ಮಾಡಿದರು. ಈಗ ವಾಲ್ಮೀಕಿ ರಾಮಾಯಣದಲ್ಲೇ ಲಕ್ಷ್ಮಣ ರಾಮನ ಬಳಿಗೆ ಹೇಳಿದ, ನಾಯಿ ಒಂದು ನಿನ್ನನ್ನು ಭೇಟಿ ಆಗಬೇಕಾಗಿದೆ. ಆ ವಾಲ್ಮೀಕಿ ರಾಮಾಯಣದ ನಾಯಿ ಕೂಡ ಹಾಗೆ ಹೇಳಿತು, ದೇವಾಗಾರೆ ನೃಪಾಗಾರೆ ದ್ವಿಜವೇಶ್ಮಸು ವೈ ತಥಾ ವಂಶಿಷ್ಯತಕ್ರತುಷ್ಟೇವ ಸೂರ್ಯೋ ವಾಯುಶ್ಚ ತಿಷ್ಠತಿ ನಾತ್ರಯೋಗ್ಯಾಸ್ತು ಸೌಮಿತ್ರೇ ಯೋನೀನಾ ಮಧಮಾ ವಯಂ. ದೇವಸ್ಥಾನದಲ್ಲಿ, ರಾಜಭವನದಲ್ಲಿ, ಬ್ರಾಹ್ಮಣನ ಮನೆಗಳಲ್ಲಿ ಅಗ್ನಿ, ಇಂದ್ರ, ಸೂರ್ಯ, ವಾಯುಗಳ ಸಾನ್ನಿಧ್ಯ ಇದ್ದಲ್ಲಿ ಅಲ್ಲೆಲ್ಲ ಇರ್ತದಂಥದ್ದು ಆ ವಿಶೇಷ ಸಾನ್ನಿಧ್ಯ. ಅದಕ್ಕಾಗಿ ನಮ್ಮಂಥವ್ರು ಅಲ್ಲಿಗೆ ಬರಬಾರ್ದು. ರಾಮ ಧರ್ಮದ ಸಾಕಾರ ಮೂರ್ತಿ, ಸತ್ಯವಾದಿಯಾದವನು, ಸಂಗ್ರಾಮದಲ್ಲಿ ಕುಶಲ ಅವನು, ಯಾವತ್ತೂ ಸಮಸ್ತ ಪ್ರಾಣಿಗಳ ಹಿತದಲ್ಲೇ ಆಸಕ್ತನಾದವನು. ನಾನು ಅವನ ಮನೆಗೆ ಬರೋದಿಲ್ಲ. ನಾನು ರಾಜನ ಭವನವನ್ನು ಪ್ರವೇಶ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಲಕ್ಷ್ಮಣ ಮತ್ತೆ ರಾಮನ ಬಳಿಗೆ ಹೋದ.
ನಾಯಿಯಲ್ಲಿ ಬಂದು ನಿಂತಿದೆ, ಆದರೆ ಆ ನಾಯಿ ಒಳಗೆ ಬರಲಿಕ್ಕೆ ತಯಾರಿಲ್ಲ ಅಂತ ಲಕ್ಷ್ಮಣ ಹೋಗಿ ರಾಮನಿಗೆ ಹೇಳಿದ. ಆಗ ರಾಮ ಹೇಳಿದ, ಕಾರ್ಯಾರ್ಥಿ ಅವನೇ ಆಗಿರಲಿ, ನಾಯಿ ಇರಲಿ ಮತ್ತೊಂದೇ ಇರಲಿ, ಅವ್ರು ಸಂಕೋಚ ಪಡೋದು ಬೇಡ, ಒಳಗೆ ಬರಲಿ. ಆ ನಾಯಿಯನ್ನು ಸಭಾಭವನಕ್ಕೆ ಕರೆದುಕೊಂಡು ಹೋದ್ರು ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ. ರಾಮ ಆ ನಾಯಿಯನ್ನು ಕೇಳಿದ, ನಿನಗೇನಾಗಬೇಕಾಗಿದೆ ಅದನ್ನು ಹೇಳು ಅಂತ. ಆನಂದ ರಾಮಾಯಣದಲ್ಲಿ ಹೀಗಿದೆ, ಆ ನಾಯಿ ಬರ್ಲಿಕ್ಕೆ ಒಪ್ಪಲಿಲ್ಲ ಅಂದ್ರೆ ರಾಮನೇ ಹೊರಗೆ ಬಂದಂತ. ತನ್ನ ಕೈಯಲ್ಲಿ ಒಂದು ರತ್ನದ ದಂಡ, ಒಂದು ರಾಜದಂಡ ಅದನ್ನ ಹಿಡ್ಕೊಂಡು ತಾನೇ ಮುಂದೆ ಬಂದ. ಅದನ್ನ ಹಿಡ್ಕೊಂಡು ಕೃತ್ವಾ ದಂಡಂ ಸ್ವಕಕ್ಷೆ, ತನ್ನ ಕಂಕುವಿನಲ್ಲಿ ಆ ದಂಡವನ್ನು ಹಿಡ್ಕೊಂಡು ಹೀಗೆ ಊರಿ ನಿಂತ. ಅದೊಂದು ವಿಶಿಷ್ಟವಾದಂತಹ ಮೋಹಕವಾದ ಭಂಗಿಯಲ್ಲಿ. ಕಿಂಚಿತ್ ವಕ್ರ, ಎಡ ಮೊಣಕಾಲಿನ ಹಿಂದೆ ಬಲ ಮೊಣಕಾಲಿನ ಹೀಗೆ ಹಿಡಿದು ವಕ್ರವಾಗಿ ನಿಂತ, ನೇರವಾಗಿ ನಿಲ್ಲಲಿಲ್ಲ, ವಿಗ್ರಹ ನಿಂತಂತೆ ನಿಲ್ಲಲಿಲ್ಲ, ವಕ್ರವಾಗಿ ಒಂದು ಭಂಗಿಯಲ್ಲಿ, ವಿಶಿಷ್ಟವಾದ ಒಂದು ಭಂಗಿಯಲ್ಲಿ ರಾಮ ನಿಂತ್ಕೊಂಡು ಕೇಳಿದ, ನನ್ನ ಎದುರಿಗೆ ಹೇಳು, ಏನು ದುಃಖ ಆಗಿದೆ ಅಂತ ನಿಮ್ಗೆ ಹೇಳು, ನನ್ನ ರಾಜ್ಯದಲ್ಲಿ ಯಾರೂ ದುಃಖಿತರಾಗಿರಬಾರ್ದು. ಆ ನಾಯಿ ಆವಾಗ ರಾಮನಿಗೆ ಹೀಗೆ ಹೇಳಿಕ್ ಮಾಡಿತಂಥದ್ದು. ರಾಮ ಸಿಂಹಾಸನದಲ್ಲೇ ಕೂತ್ಕೊಂಡಿದ್ದ ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ. ಅದು ತಲೆ ಒಡೆದು ಹೋಗಿಬಿಟ್ಟಿತ್ತು. ರಾಜ ಸಮಸ್ತ ಪ್ರಾಣಿಗಳಿಗೆ ಸೃಷ್ಟಿಕರ್ತ, ಅವನು ನಾಯಕನಾಗಿದ್ದಾನೆ. ರಾಜ ಯಾವತ್ತೂ ಎಚ್ಚರಿಕೆಯಿಂದ ಇದ್ದುಕೊಂಡು ಆತ ಪ್ರಜೆಗಳನ್ನು ನೋಡ್ಕೊಳ್ಬೇಕು. ಅವನೇ ಕಾಲ, ಅವನೇ ಯುಗ. ಆ ರಾಜನ ಧರ್ಮದಿಂದಲೇ ಪ್ರಜೆಗಳಿಗೆಲ್ಲ ಯಾವತ್ತೂ ಕೂಡ ಯೋಗಕ್ಷೇಮ ನಡೆದುಕೊಂಡು ಬಂದಿರ್ತದೆ. ಆ ಧರ್ಮ ಅಂತ ಅನ್ನೋದು ಏನಿದೆ, ಧರ್ಮಕ್ಕೆ ಅದು ಪ್ರಜೆಗಳನ್ನು ಪಾಲನೆ ಮಾಡಿದ್ರಿಂದ ಅದಕ್ಕೆ ಧರ್ಮ ಅಂತ ಹೆಸರಿದೆ. ಇದು ಶಾಸ್ತ್ರದ ಸಿದ್ಧಾಂತ. ಇದು ಈ ಇಂಥ ಧರ್ಮವನ್ನು ಪಾಲನೆ ಮಾಡಿದ್ರಿಂದ ರಾಜನಿಗೆ ಪರಲೋಕದಲ್ಲಿ ಪುಣ್ಯ ಸಿಗಬೇಕು. ಧರ್ಮದಿಂದ ಯಾವ ಕೆಲಸವನ್ನು ಬೇಕಾದ್ರೂ ಮನುಷ್ಯ ಸಾಧನೆ ಮಾಡ್ಕೊಳ್ಬೋದು, ಅಷ್ಟು ಶ್ರೇಷ್ಠವಾದ ಧರ್ಮ. ನೀನು ಸಮಸ್ತ ಪ್ರಮಾಣಗಳಿಗೂ ಪ್ರಮಾಣಭೂತ. ವೇದ ಶ್ರುತಿ ಸ್ಮೃತಿ ಹರೇ ರಾಜ್ಞೆ ಅಂತ ಹೇಳಿದಂತೆ ಎಲ್ಲ ಪ್ರಮಾಣಗಳಿಗೂ ನೀನು ಪ್ರಮಾಣ. ಧರ್ಮದ ವ್ಯಾಖ್ಯಾನ ನಿನ್ನೆದುರು ನಾನು ಮಾಡ್ತಿದ್ದೇನೆ, ಕ್ಷಮೆ ಇರಲಿ ಅಂದಿತ್ತದು. ನನ್ನ ಮೇಲೆ ಕೋಪ ಮಾಡ್ಕೋಬೇಡ. ಆಗ ಅವನು ಹೇಳಿದ, ಯಾವುದೇ ಭಯ ಪಡಬೇಡ, ಏನಿದೆ ಅಂತ ಅನ್ನೋದನ್ನು ಹೇಳು. ನಿನಗಾಗಿ ನಾನು ಯಾವ ಕಾರ್ಯವನ್ನು ಮಾಡಿಕೊಡ್ಬೇಕೋ ಅದಕ್ಕೆ ನಾನು ಸಿದ್ಧನಾಗಿದ್ದೇನೆ, ಹೇಳು. ಆಗ ಅದು ಹೇಳಿತು. ಸರ್ವಾರ್ಥ ಸಿದ್ಧ ಅಂತ ಒಬ್ಬ ಭಿಕ್ಷು ಇದ್ದಾನೆ, ಸನ್ಯಾಸಿ. ಅವನು ಇಲ್ಲೊಬ್ಬ ಬ್ರಾಹ್ಮಣನ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ದಾನೆ. ಬ್ರಾಹ್ಮಣನ ಮನೆಗೆ ಭಿಕ್ಷೆ ಏನಾದರೂ ಬಂದಿರಬೇಕು ಆ ಸನ್ಯಾಸಿ ಸ್ವಾಮಿ. ಅವನು ನಿಷ್ಕಾರಣವಾಗಿ ನನ್ನನ್ನು ಪ್ರಹಾರ ಮಾಡಿದ, ನನ್ನ ತಲೆಯ ಮೇಲೆ ಹೊಡೆದ. ತಲೆಗೆ ಹೊಡೆದ ರಕ್ತ ಬರ್ತಿದೆ. ಆ ನಾಯಿ ಹೇಳಿತಂತೆ ಆನಂದ ರಾಮಾಯಣಕ್ಕನುಸಾರವಾಗಿ, ಚಿನ್ನ ಪಾದ, ಕಾಲು ಮುರಿದಿತ್ತು ಅಂತಿದೆ, ಕಾಲು ಸ್ವಲ್ಪ ಒಡೆದಿತ್ತು ಅಂತ ಏನಾದ್ರು. ಮದರ್ಥಂ ಶ್ರಮಿತೋಸಿ, ನೀನು ನನ್ನಂಥ ಹೀನ ಪ್ರಾಣಿಯ ಸಲುವಾಗಿ ಒಳಗಿನಿಂದ ಹೊರಗೆ ಬರುವಂಥ ಶ್ರಮ ನಿನಗೆ ನಾನು ಕೊಡಬೇಕಾಯ್ತು, ಅದಕ್ಕಾಗಿ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತದೆ. ನಿರಪರಾಧಿಯಾದವನು ನಾನು, ಒಬ್ಬ ಯತಿ ನನ್ನ ಕಲ್ಲಿನಿಂದ ಹೊಡೆದ. ಅದಕ್ಕಾಗಿ ಹೀಗೆ ಹೊಡೆದ ಅಂದ ಕೂಡಲೇ ಆ ರಾಮ ದ್ವಾರಪಾಲಕರನ್ನು ಕರೆಸಿ ಆ ಬ್ರಾಹ್ಮಣ ಭಿಕ್ಷುವನ್ನು ಕರೆಸಿದ. ಸರ್ವಾರ್ಥ ಸಿದ್ಧಾಂತ ಅವನಿಗೆ ಹೆಸರು. ನನ್ನಿಂದ ಏನು ಕೆಲಸ ಆಗಬೇಕಾಗಿದೆ ಅಂತ ಆತ ಕೇಳಿದ ಬಂದವನು. ಆಗ ರಾಮ ಹೇಳಿದ, ನೀನು ಈ ನಾಯಿಯನ್ನು ಪ್ರಹಾರ ಮಾಡಿದ್ದಂತೆ, ಇದು ಏನು ಅಪರಾಧ ಮಾಡಿತ್ತು, ದಂಡದಿಂದ ಇದನ್ನು ಹೊಡೆದು ಯಾಕೆ, ಇದಕ್ಕೇನು ಕಾರಣ? ಕೋಪ ಅಂತನ್ನೋದು ಎಲ್ಲ ಪ್ರಾಣಿಗಳಿಗೂ ಶತ್ರು. ಆ ಕೋಪವನ್ನು ಮನುಷ್ಯ ಗೆಲ್ಲಬೇಕಾಗಿತ್ತು. ಮನುಷ್ಯ ಮಾಡಿದಂಥ ತಪಸ್ಸು, ಯಜ್ಞ, ಕೊಡುವ ದಾನ, ಇದನ್ನೆಲ್ಲ ಸಿಟ್ಟು ಹಾಳು ಮಾಡಿಬಿಡ್ತದೆ. ತಪೋ ಯಜತೆ ಚೈವ ತಪತೆ ಯಜತೆ ಚೈವ ಯಚ್ಚ ದಾನಂ ಪ್ರಯಚ್ಛತಿ ಕ್ರೋಧೇನ ಸರ್ವಂ ಹರತಿ ತಸ್ಮಾತ್ ಕ್ರೋಧಂ ವಿಸರ್ಜಯತಿ. ಕ್ರೋಧ ಬಿಟ್ಕೊಡ್ಬೇಕಾಗಿತ್ತು. ವಿಶೇಷತಃ ನಿನ್ನ ಸನ್ಯಾಸಿ, ಬ್ರಾಹ್ಮಣ ಸನ್ಯಾಸಿ ಕ್ರೋಧವನ್ನು ಗೆಲ್ಲಬೇಕಾಗಿತ್ತು. ತನ್ನ ಮನಸ್ಸಿನಿಂದ, ಮಾತಿನಿಂದ, ನೋಟದಿಂದ, ಕ್ರಿಯೆಯಿಂದ ಸುತ್ತಮುತ್ತಲಿನವರಿಗೆ ನಾವು ಒಳ್ಳೇದು ಮಾಡಬೇಕು. ಯಾರನ್ನು ನಾವು ದ್ವೇಷ ಮಾಡಬಾರ್ದು. ಯಾವ ಅನರ್ಥವನ್ನು ನಾವು ಮಾಡಬಾರ್ದು. ನಾವು ಮನುಷ್ಯನ ಮೂಲ ಸ್ವಭಾವ ಏನಿದೆ, ಆ ಮನುಷ್ಯನ ಮೂಲ ಸ್ವಭಾವ ಕೆಲವು ಸಾರಿ ಬದಲಾಗೋದಿಲ್ಲ. ಅದು ಎಂಥ ಶಿಕ್ಷಣ ಕೊಟ್ಟರು, ಎಂಥ ಸಂಸ್ಕಾರ ಕೊಟ್ಟರು, ಆ ದುಷ್ಟ ಸ್ವಭಾವ ಹಾಗೇ ಇದ್ದದ್ದು. ಆಗ ಆ ಬ್ರಾಹ್ಮಣ ಈ ಮುಂದಿನಂತೆ ರಾಮನಿಗೆ ಅದನ್ನು ವಿವರಿಸಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಸ್ವಾಮಿನ್ ಕಿಮರ್ಥಂ ವಿಷ್ಣಾಭಿ ಚಿನ್ನ ಪಾದೋಸ್ಯ ವೈಷುನಃ. ಆನಂದ ರಾಮಾಯಣದಲ್ಲಿ ರಾಮ ಕೇಳಿದ ಮಾತು, ಸ್ವಾಮಿಗಳೇ, ಈ ನಾಯಿಯ ಕಾಲನ್ನೇಕೆ ಮುರಿದ್ರಿ ನೀವು?
ಇದಕ್ಕೇನು ತೊಂದರೆ ಮಾಡಿತ್ತು ನಿಮಗೆ? ಆಗ ಅವನು ಹೇಳಿದ, ನಾನು ಸನ್ಯಾಸಿ, ಭಿಕ್ಷೆಗಾಗಿ ಆ ಕಡೆ ಈ ಕಡೆ ಸಂಚಾರ ಮಾಡ್ತಿದ್ದೆ. ಇದು ಮಾರ್ಗದಲ್ಲಿ ನನಗೆ ಅಡ್ಡವಾಗಿ ಆ ಭಿಕ್ಷಾನವನ್ನು ಮುಟ್ಟಿತು. ಅದಕ್ಕಾಗಿ ಮಧ್ಯಾಹ್ನದಲ್ಲಿ ಕಾಲಾಗಿತ್ತು ಬೇರೆ, ಹಸಿದಿದ್ದೇ ಬೇರೆ. ಅದಕ್ಕೆ ನಾನು ಕುಪಿತನಾಗಿ ಇದನ್ನು ನಾನು ಓಡಿಸಲಿಕ್ಕಾಗಿ ಅದರ ಕಾಲನ್ನು ಮುರಿಯಬೇಕಾಯಿತು. ಒಂದು ಕಲ್ಲು ಹೊಡೆದು ಅದರ ಕಾಲನ್ನು ಮುರಿಯಬೇಕಾಯಿತು ಅಂತ ಸನ್ಯಾಸಿ ಹೇಳಿದ. ವಾಲ್ಮೀಕಿ ರಾಮಾಯಣದಲ್ಲಿ ಕೂಡ ಹಾಗೆ ಹೇಳಿದ. ನನ್ನ ಕೋಪಕ್ಕೆ ಕಾರಣ ಇತ್ತು, ನಾನು ಹೊಡೆದಿದ್ದೇನೆ ಹೌದು, ದಂಡದಿಂದ ಹೊಡೆದೆ ಅಂತ. ಇಲ್ಲಿ ದಂಡ, ಆನಂದ ರಾಮಾಯಣದಲ್ಲಿ ಕಲ್ಲು. ನಾನು ಮನೆಗೆ ಭಿಕ್ಷೆಗೆ ಅಡ್ಡಾಡ್ತಿದ್ದೆ, ದಾರಿಯಲ್ಲಿ ಇದು ಬಂತು. ದಾರಿಯಿಂದ ಸರಿ ಅಂತ ಎಷ್ಟೇ ಬಾರಿ ಅದನ್ನು ನಾನು ಹೆದರಿಸಿ ಓಡಿಸಲಿಕ್ಕೆ ಪ್ರಯತ್ನ ಪಟ್ಟರು, ಅದು ಸರಿ ಇರಲಿಲ್ಲ. ಕೊನೆಗೊಮ್ಮೆ ನಾನು ಕುಪಿತನಾಗಿ ಅದನ್ನು ಹೊಡೆಯಬೇಕಾಯಿತು. ಚಕ್ರವರ್ತಿಯೇ ನಾನು ಅಪರಾಧಿ ಅಂದ್ಬಿಟ್ಟಾನೆ, ಒಪ್ಕೊಂಡವನು ಬ್ರಾಹ್ಮಣ. ನೀನು ನನಗೆ ಶಿಕ್ಷೆ ಕೊಟ್ಬಿಟ್ರೆ ಇನ್ನು ಮುಂದೆ ನನಗೆ ನರಕದಲ್ಲಿ ಭಯ ಇಲ್ಲ, ಕೊಟ್ಬಿಡಿ, ಇಲ್ಲೇ ಶಿಕ್ಷೆ ಆಗಿ ಹೋಗಲಿ. ಜ್ಞಾನಹೀನ ಪಶುಷ್ಟಾಯಂ ಭಕ್ಷ್ಯಂ ಸ್ವೀಯಂ ನಿರೀಕ್ಷ್ಯ ಚ ಸ್ಪರ್ಶಿತಸ್ತ್ವಾಂ ಯಸ್ಯ ದೋಷೋ ನೈವಾಯಂ ವೇದ್ಮ್ಯಹಂ ಯತೆ. ಆಗ ರಾಮ ಹೇಳಿದಂತೆ ಆನಂದ ರಾಮಾಯಣದಲ್ಲಿ, ಇದು ಜ್ಞಾನಹೀನ, ಅದು ನಾಯಿ ಹೇಳಿ ಕೇಳಿ ನಾಯಿ ಅದಕ್ಕೇನು ಬುದ್ಧಿ ಇರ್ತದೆ. ಕೈಯಲ್ಲಿದ್ದ ಅನ್ನ ನೋಡಿ, ಅದು ಅನ್ನ ಸನ್ಯಾಸಿ ಕೈಯಲ್ಲಿದ್ರೇನು ಭಿಕ್ಷುಕನಿಗೆ ಕೈಯಲ್ಲಿದ್ರೇನು, ಅದು ತಿನ್ನಬೇಕು ಅಂತ ಅಪೇಕ್ಷೆ ಬಂತು, ನಿಮ್ಗೆ ಬಂದು ಮುಟ್ಟಿತು, ನೀನು ಅದಕ್ಕೆ ಹೊಡಿಬಾರ್ದಿತ್ತು. ಸ್ಪರ್ಶಿತತ್ವಾಂ ತಸ್ಯ ದೋಷೋ ನೈವಾಯಂ ವೇದ್ಮ್ಯಹಂ ಯತೆ ತ್ವಮೇವಾಸ್ಯ ಅಪರಾಧಿ ತದ್ದಂಡಂ ಸೋಡುಮರ್ಹಸಿ ಇತ್ಯುಕ್ತ ಸಾರಮೇಯಂ ತಂ ರಾಘವೋ ವಾಕ್ಯಮಬ್ರವೀತ್. ಆನಂದ ರಾಮಾಯಣದಲ್ಲಿ ಏನು ಶಿಕ್ಷೆ ಕೊಡಬೇಕು ಅಂತ ಆ ರಾಮ ನಾಯಿಯನ್ನೇ ಕೇಳಿದೆ. ಆ ವಾಲ್ಮೀಕಿ ರಾಮಾಯಣದಲ್ಲಿ ಮೊದಲು ಸಭಾಸದರನ್ನು ಕೇಳಿದೆ, ಏನು ಶಿಕ್ಷೆ ಕೊಡಬೇಕು ಹೇಳಿ, ಬ್ರಾಹ್ಮಣನಿಗೆ ಏನು ಶಿಕ್ಷೆ ಕೊಡಬೇಕು, ಈ ಶಿಕ್ಷೆ ಕೊಟ್ಟರೆ ಇದೆಲ್ಲರಿಗೂ ಮಾದರಿಯಾಗಿರ್ಬೇಕು, ಅದನ್ನು ಹೇಳಿ. ಆಗ ಅವರೆಲ್ಲ ಒಕ್ಕೊರಲಿಂದ ಹೇಳಿದ್ರು, ಬ್ರಾಹ್ಮಣನಿಗೆ ಯಾವತ್ತೂ ಕೂಡ ದಂಡದ ಶಿಕ್ಷೆ ಕೊಡುವಂಥದ್ದಲ್ಲ, ದಂಡ ಅವನಿಗೆ ಬ್ರಾಹ್ಮಣೋ ವಧಮರ್ಹತೆ, ಶಾರೀರಿಕವಾದಂಥ ಹಿಂಸೆ ಶಿಕ್ಷೆ ಆತನಿಗೆ ಸಲ್ಲದು ಅಂತ ಶಾಸ್ತ್ರ ಇದೆ. ನೀನು ಮಹಾರಾಜನೇ ಆಗಿದ್ದಿ, ವಿಶೇಷತಃ ಶಾಸನಕರ್ತನಾದಂಥ ಸನಾತನ ಮಹಾವಿಷ್ಣುವಾಗಿದ್ದಿ, ಇನ್ನು ನಿನಗೆ ಬಿಟ್ಟದ್ದು, ನೀನೇನು ಮಾಡಬೇಕು ಅಂತ ನಿನಗೆ ಬಿಟ್ಟದ್ದು ಅಂದ್ರೆ ಅವರು. ಹೀಗೆ ಹೇಳಿದಾಗ ನಾಯಿನೇ ಹೇಳ್ತಂತೆ ವಾಲ್ಮೀಕಿ ರಾಮಾಯಣದಲ್ಲಿ, ರಾಮನೇ ನನ್ನ ವಿಷಯದಲ್ಲಿ ನೀನು ಸುಪ್ರೀತನಾಗಿದ್ದರೆ, ನನಗೇನಾದರೂ ನೀನು ವರ ಕೊಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ರೆ, ನಾನೀಗ ಸಂಕಷ್ಟಕ್ಕೊಳಗಾಗಿದ್ದೇನೆ, ನನಗೊಂದೇನಾದ್ರು ಪರಿಹಾರ ಕೊಡಬೇಕಲ್ಲ ನೀನು, ಮತ್ತು ಏನು ಶಿಕ್ಷೆ ಕೊಡಲಿ, ಇನ್ನು ಮುಂದೆ ಏನು ನಾನು ನಿರ್ಧಾರ ತಗೊಳ್ಳಿ ಅಂತ ಏನಾದರೂ ಅವ್ರನ್ನ ಕೇಳಿದಂತೆ ನನ್ನನ್ನು ಒಂದು ವೇಳೆ ನೀನು ಕೇಳಬೇಕು, ನನ್ನನ್ನು ಪ್ರಶ್ನಿಸಿದ್ದಿ ನೀನು. ಅದಕ್ಕಾಗಿ ನನ್ನ ಪ್ರಾರ್ಥನೆ ಅಂತ ನೀನು ಶಿಕ್ಷೆಯನ್ನು ಕೊಡೋದಾದ್ರೆ ಇವನನ್ನು ಒಂದು ಮಠದ ಕುಲಪತಿಯನ್ನಾಗಿ ಮಾಡಿಬಿಡು. ಯಾವುದಾದ್ರೂ ಒಂದು ಮಠಕ್ಕೆ, ಕಾಲಂಜರ ನಗರ ಅಂತ ಮಠ ಒಂದು ನಗರ ಇದೆ, ಆ ನಗರದಲ್ಲಿರುವಂಥ ಮಠಕ್ಕೆ ಈತನನ್ನು ಅಧಿಪತಿಯನ್ನಾಗಿ ಮಾಡಿಬಿಡು, ಆತ ಅಲ್ಲಿ ಹೊರಟು ಹೋಗಲಿ. ಆ ನಾಯಿ ಆನಂದ ರಾಮಾಯಣದಲ್ಲಿ ಕೂಡ ನಾಯಿ ಹಾಗೇ ಹೇಳಿದೆ, ಶಿವಾಲಯ ಅಧಿಪತ್ಯ ಸ್ಥಾಪನೆಯೋ ಯತಿ ಪ್ರಭೋ, ಶಿವಾಲಯಕ್ಕೆ ಅಧಿಪತಿಯನ್ನಾಗಿ ಮಾಡಿಬಿಡು, ಭಗವಂತನ ಆಲಯಕ್ಕೆ. ಅಲ್ಲಿ ಮಠ ಅಂತ ಬಂತು, ಇಲ್ಲಿ ದೇವಾಲಯ ಅಂತ ಬಂತು. ಆನಂದ ರಾಮಾಯಣದಲ್ಲಿ ಸಭಾಸದರನ್ನು ಕೇಳಲೇ ಇಲ್ಲ ರಾಮ. ಹಾಗೆ ಅಂತ ಹೇಳಿ ಆ ಪಲ್ಲಕ್ಕಿಯನ್ನು ಏರಿಸಿ ಅವನಿಗೆ ಗಂಧ ಹೂ ಇತ್ಯಾದಿ ಅಲಂಕಾರ ಮಾಡಿ ವಾದ್ಯಘೋಷಾದಿಗಳು ಪುರಸ್ಸರವಾಗಿ, ಶಿವಾಲಯದ ಅಧ್ಯಕ್ಷನಿಗೆ ಏನೇನು ವೈಭವ ಬೇಕೋ ಆ ಪುರಸ್ಸರವಾಗಿ ಅವನನ್ನು ತೆಗೆದುಕೊಂಡು ಹೋಗಿ ಆ ಶಿವಾಲಯದ ಅಧ್ಯಕ್ಷ ಪದವಿಯನ್ನು ಅವನು ಕೊಡ್ತೇ ಬಿಟ್ಟ. ಸದಾ ಅಜ್ಞಾನಾತ್ ಯದಿ ದೈವಂ ಫಲಿತಂ ಚೇತ್ತಮನ್ಯತ. ಆ ಯತಿಗೆ ಏನಾಗಿದೆ ಅನ್ನೋದು ತಿಳಿಯಲಿಲ್ಲ. ನನ್ನ ಭಾಗ್ಯ ಇವತ್ತು ತೆರೀತು ಅಂತ ತಿಳ್ಕೊಂಡ್ಬಿಟ್ಟ, ಭಾರಿ ಸಂತೋಷ ಆಗಿಬಿಟ್ಟಿತ್ತು. ರಾಮ ಈ ಕಡೆ ಸಭೆಗೆ ಬಂದ್ಬಿಟ್ಟ. ರಾಮ ವಾಲ್ಮೀಕಿ ರಾಮಾಯಣದಲ್ಲಿ ಕೂಡ ಹಾಗೆ ಮಾಡ್ತಾನೆ. ಒಂದು ಮಠದ ಕುಲಪತಿಯ ಸ್ಥಾನದಲ್ಲಿ ಅಭಿಷೇಕ ಮಾಡಿದ. ಆನೆಯ ಮೇಲಿನ ಅಂಬಾರಿಯಲ್ಲಿ ಕೂಡಿಸಿಬಿಟ್ಟ. ಇಲ್ಲೆಲ್ಲೋ ಪಲ್ಲಕ್ಕಿ ಅಂತ ಬಂದಿತ್ತು, ಶಿಬಿಕಾಯ ಅಂತ ಬಂದಿತ್ತು, ಇಲ್ಲಿ ಆನೆಯ ಮೇಲಿನ ಅಂಬಾರಿಯಲ್ಲಿ ಕೂಡಿಸಿಬಿಟ್ಟ. ಅವನು ಹೊರಟೋದ. ಅವನು ಸಚಿವರೆಲ್ಲ ನಕ್ಕರಂತೆ. ವರೋಯಂ ದತ್ತೇವಸ್ಯ, ನೀನು ವರ ಕೊಟ್ಟಿನಿ, ಅವ್ನಿಗೇನು ಶಿಕ್ಷೆ ಕೊಟ್ಟಂಗಾಯ್ತು. ಆಗ ರಾಮ ಹೇಳಿದ, ಸಚಿವರೇ ನೀವೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು, ಇಲ್ಲಿ ಏನು ತಪ್ಪಿಲ್ಲ,
ಆದರೆ ಕರ್ಮದ ಗತಿ ಏನು ಅಂತ ರಹಸ್ಯ ನೀವು ತಿಳಿದಿಲ್ಲ ನೀವು. ನಾಯಿಗೆ ಅದು ಗೊತ್ತಿದೆ, ಅದನ್ನೇ ಕೇಳಿ ಅಂದ ರಾಮ. ರಾಮ ನಾಯಿಯನ್ನೇ ಕೇಳಿದ, ಅದು ಯಾಕೆ ಅಂತ ಶಿಕ್ಷೆಯನ್ನು ಕೊಡಬೇಕು ನೀನು ಹೇಳಿದೆ, ಅದನ್ನು ವಿಸ್ತಾರವಾಗಿ ಹೇಳು. ಆ ನಾಯಿ ಅದನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿತು. ಅನ್ನಾರ್ಥಂ ಭ್ರಮತಸ್ತಸ್ಯ ಯಥೇರ್ದತ್ತಂ ಪದಂ ಮಹತ್. ಆನಂದ ರಾಮಾಯಣದಲ್ಲಿ ಪ್ರಜೆಗಳು ಹೇಳಿದ್ರಂತೆ, ರಾಜನೇ ಆ ಯತಿಗೆ ಇಷ್ಟು ದಿವಸ ತಿನ್ಲಿಕ್ಕೆ ಅನ್ನವೇ ಗತಿ ಇದ್ದಿದ್ದಿಲ್ಲ, ಅಂಥವನನ್ನು ತೊಗೊಂಡೋಗಿ ಶಿವಾಲಯದ ಅಧಿಪತಿಯನ್ನಾಗಿ ಮಾಡಿಬಿಟ್ಟು, ಇನ್ನು ಅಧಿಪತಿಯಾಗಿ ಅವನು ಬೇರೆಯವ್ರಿಗೆ ಅನ್ನ ಹಾಕುವಂಥ ಸ್ಥಾನದಲ್ಲಿ ಬಂದು ಕುತ್ಕೊಂಡ. ಇವತ್ತು ನೀನೇನು ಕೊಟ್ಟಂಗಾಯ್ತು, ಶಿಕ್ಷೆ ಕೊಟ್ಟಂಗೆ ಆಗಲಿಲ್ವಲ್ಲ. ರಾಮ ಹೇಳಿದ, ಆ ನಾಯಿಯನ್ನೇ ಕೇಳಿ. ಆ ನಗರಸ್ಥರೆಲ್ಲ ನಾಯಿಯನ್ನೇ ಕೇಳಿದೆ. ಆ ನಾಯಿ ಕಥೆ ಹೇಳಿ ಪ್ರಾರಂಭ ಮಾಡಿತ್ತು. ಅದೇನು ಕಥೆ ಹೇಳಿತಂದ್ರೆ, ಯಾರ್ಯಾರಿಗೆ ಯಾವ್ಯಾವ ಪಾಪ ಮಾಡಿದವರು ಯಾವ ಶಿಕ್ಷೆಯನ್ನು ಅನುಭವಿಸ್ತಾರೆ ಅಂತ ಅದು ಹೇಳಿತು. ಈ ಕೃಷಿ ಭೂಮಿಯಲ್ಲಿ ಹುಟ್ಟಿದಂಥ ಧಾನ್ಯಗಳು, ಕಟಾವಾದಂಥ ಧಾನ್ಯಗಳನ್ನು ಸಂಗ್ರಹ ಮಾಡಿ ಇಡ್ತಾರಲ್ಲ ಕೆಲವು ಉಗ್ರಾಣಗಳಲ್ಲಿ, ಆ ಉಗ್ರಾಣದ ಅಧಿಪತಿ ಇರ್ತಾನಲ್ಲ ಅವನಿಗೆ, ಆಮೇಲೆ ಶಿವಾಲಯ ಅಂದರೆ ದೇವಾಲಯ, ಮಠ, ಆಮೇಲೆ ಆರಾಮಗಳು ಅಂದರೆ ಉದ್ಯಾನವನಗಳು, ಗ್ರಾಮ, ಇವುಗಳ ಅಧಿಕಾರಿಗಳಿಗೆ, ಮತ್ತು ಅನಾಥ ವ್ಯಕ್ತಿಗಳನ್ನ ನೋಡ್ಕೊಳ್ಬೇಕಾದಂಥ ಅಧಿಕಾರಿಗಳು, ಅನಾಥಾಶ್ರಮದ ಅಧಿಕಾರಿಗಳು, ಸ್ತ್ರೀಯರನ್ನ ಅವರ ಯೋಗಕ್ಷೇಮವನ್ನು, ಕುಟುಂಬ ಕಲ್ಯಾಣ ಇಲಾಖೆಯನ್ನು ನೋಡ್ಕೊಳ್ಬೇಕಾದಂಥವ್ರು ಅವರು, ಅನಾಥರ, ಸ್ತ್ರೀಯರ, ಬಾಲಕರ ವಿತ್ತವನ್ನು ಅಪಹಾರ ಮಾಡಿದವರು. ಯಾರದೇ ದುಡ್ಡು ಕದ್ರೂ ತಪ್ಪೆ, ಅದರಲ್ಲೂ ಅನಾಥರ ಗತಿ ಇಲ್ಲದವರ ದುಡ್ಡನ್ನ, ಸ್ತ್ರೀಯರ ದುಡ್ಡನ್ನ, ಬಾಲಕರ ದುಡ್ಡನ್ನು ಕದ್ದವರು. ಕ್ರೂರನಿಸ್ವನಾಹ ಗೋ ವಿಪ್ರ ಶಿವವಿತ್ತಸ್ಯ ಹಾರಿಣ ಅನ್ಯಾಯಕಾರಿಣ. ಗೋವಿಗೆ ಸಂಬಂಧಪಟ್ಟಂಥ ದುಡ್ಡನ್ನ, ಗೋಮಾಳ ಇತ್ಯಾದಿಗಳನ್ನು ಅಪಹಾರ ಮಾಡಿದವರು, ಬ್ರಾಹ್ಮಣನ ದುಡ್ಡನ್ನು ಕದ್ದವರು, ದೇವಾಲಯದ ದುಡ್ಡನ್ನು ಕದ್ದವರು, ಇವರೆಲ್ಲ ಯಾವ ಶಿಕ್ಷೆಯನ್ನು ಪಡ್ಕೊಳ್ಬೇಕು? ನೃಪಗೇಹೇ ಪ್ರವಿಷ್ಟಾನಾಂ ವ್ಯಾಪಕಾರಣಾಂ ನಿವಾರಿಣ. ಶಿಕ್ಷಕರು ಅನಾಥರು ರಾಜನ ಬಳಿಗೆ ಬಂದು ಏನಾದ್ರು ಬೇಕು ಅಂತ ಕೇಳ್ತಿರ್ತಾರೆ. ಈ ದ್ವಾರಪಾಲಕರಾದ್ರು ಇಲ್ಲಾಕೆ ಬಂದು ಹೋಗಿ ಅಂತ ಅವ್ರು ಓಡಿಸಿಬಿಟ್ರೆ ಅವ್ರಿಗೇನಾಗಬೇಕು? ಏನೇ ಅಪರಾಧಗಳು ಮಾತ್ರ ಪಟ್ಟಿ ಮಾಡ್ತಿದ್ದಾರೆ, ಈಗ ಮುಂದೆ ಏನಾಗಬೇಕು ಅಂತ ನಾವೇನು ಹೇಳ್ತಾರೆ. ಪರದ್ರವ್ಯವನ್ನು ಅಪಹಾರ ಮಾಡೋರು, ಪ್ರಾಯಶ್ಚಿತ್ತಾಧಿಕಾರಿನ. ಇದು ನೋಡಿ, ಪ್ರಾಯಶ್ಚಿತ್ತ ಏನು ಅಂತ ಹೇಳಬೇಕಾದ ಸ್ಥಾನದಲ್ಲಿದ್ದವರು. ಇದು ಬಹಳ ಜವಾಬ್ದಾರಿ ಸ್ಥಾನ ಇದೆ. ಪಾಪ, ನಾವು ಇಂಥ ಪಾಪ ಮಾಡಿದ್ದೇವೆ, ಇದಕ್ಕೇನು ಶಿಕ್ಷೆ ಹೇಳಿ ಅಂತ ಯಾರು ಬಂದು ಕೇಳ್ತಾರೆ. ಬಹಳ ಜ್ಞಾನ ಬೇಕು, ಅದಕ್ಕೆ ಬಹಳ ತಾಳ್ಮೆ ಬೇಕು. ಸಂದರ್ಭೋಚಿತವಾಗಿ ಶಿಕ್ಷೆಯನ್ನು ತೀರ್ಮಾನ ಮಾಡಿ ಇಂಥ ಶಿಕ್ಷೆಯನ್ನು ನೀವು ಸ್ವೀಕಾರ ಮಾಡಿ, ಇಂಥ ಪ್ರಾಯಶ್ಚಿತ್ತವನ್ನು ನೀವು ಮಾಡ್ಕೊಳ್ಳಿ ಅಂತ ಅವ್ರಿಗೆ ಹೇಳಬೇಕು. ಅಂದ್ರೆ ಇದು ನ್ಯಾಯಾಧೀಶನ ಸ್ಥಾನ ಇದೆ. ನ್ಯಾಯಾಧೀಶನವನ್ನು ಬಹಳ ಸಮತೋಲನವಾದ ದೃಷ್ಟಿಯಿಂದ ವಿಚಾರ ಮಾಡಿ ಶಿಕ್ಷೆ ಕೊಡಬೇಕು. ಮತ್ತು ವಿಪ್ರಭೋಜನ ದ್ರವ್ಯಕ್ಕೆ, ಬ್ರಾಹ್ಮಣನಿಗೆ ಕೊಟ್ಟಂಥ ಬ್ರಾಹ್ಮಣನಿಗೆ ಕೊಟ್ಟಂಥ ದುಡ್ಡು ಭೋಜನ ದ್ರವ್ಯ, ಆತನಿಗೆ ಬರಬೇಕಾದಂಥ ಸಂಪತ್ತಿನ ಮೂಲ, ಜಮೀನು ಇತ್ಯಾದಿಗಳು. ಹೋಮದ್ರವ್ಯ, ಯಜ್ಞಕ್ಕಾಗಿ ತಮ್ಮ ಸಂಪತ್ತಿನ ಅಪಹಾರ ಮಾಡಿದವರು. ಬಹುದ್ರವ್ಯಾಪಹ ಹರ್ತಾರ, ಒಟ್ಟಾರೆ ಸಮಾಜಕ್ಕೆ ಸಂಬಂಧಪಟ್ಟಂಥ ದುಡ್ಡನ್ನು ಅಪಹಾರ ಮಾಡಿದವರು. ಇವರೆಲ್ಲ ಏನಾಗಿಬಿಡ್ತಾರೆ ಅಂದರೆ ಗಚ್ಚಂತಿ ವೈ ಶುನೋ ಯೋನಿಂ, ಇವರೆಲ್ಲ ನಾಯಿ ಜನ್ಮವನ್ನು ತಾಳ್ತಾರೆ ಮುಂದೆ. ಸತ್ಯಮೇತ ಧ್ವಚೋಮಮ, ಇದು ನನ್ನ ಸತ್ಯವಾದ ಮಾತು ಅಂತ ನಾಯಿ. ನನಗ್ಯಾಕೆ ನಾಯಿ ಜನ್ಮ ಬಂತು ಅಂತ ತಿಳ್ಕೊಂಡ್ರಿ ಹೇಳ್ತದೆ. ನಾನು ಇಂಥದೇ ಅಪರಾಧ ಮಾಡಿದ್ದೆ. ಮಯಾ ಮಠಾಧಿಪತ್ಯಾಚ್ಯ, ನಾನು ಒಂದು ಮಠಕ್ಕೆ ಅಧಿಪತಿನೇ ಆಗಿದ್ದೆ. ಸನ್ಯಾಸಿ ಆಗಿತ್ತೋ ಇಲ್ವೋ, ಮಠದ ದಿವಾನನೋ ಮತ್ತೊಂದು ಏನು ಮುಖ್ಯ ಸ್ಥಾನದಲ್ಲಿದ್ದವರು, ಅದನ್ನು ತಿಳ್ಕೊಳ್ಬೇಕು. ಎಲ್ಲೆಲ್ಲಿ ಅಧಿಕಾರ ಚಲಾವಣೆ ಮಾಡೋ ಸಂದರ್ಭ ಬರ್ತದಲ್ಲ, ದುಡ್ಡನ್ನು ಸಮಾಜಕ್ಕಾಗಿ ಮತ್ತು ಯೋಗ್ಯರಾದವರಿಗಾಗಿ ವಿನಿಯೋಗ ಮಾಡೋ ಸಂದರ್ಭ ಎಲ್ಲೆಲ್ಲಿ ಕೈಯಲ್ಲಿ ಬರ್ತದಲ್ಲ, ಅಲ್ಲೆಲ್ಲ ಈ ಜವಾಬ್ದಾರಿ ಅಂತ ಆ ಅರ್ಥ. ಅಥವಾ ಮಯಾದ್ಯತೆಯೇ ಶಿಕ್ಷಿತು ಪದಮರ್ಪಿತಂ, ನಾನು ಮಠಾಧಿಪತಿಯಾಗಿದ್ದಾಗ ಏನು ಪಾಪ ಮಾಡಿದ್ದೆ ಅದು ಫಲವಾಗಿ ನಾಯಿ ಆದೆ, ಅಂಥದ್ದೇ ಪಾಪ ಅವನಿಗೆ ಬಂದು ಆತನು ಹಾಳಾಗಿ ಹೋಗಲಿ ಅಂತ ಅವನು ಈ ಶಿಕ್ಷೆಯನ್ನು ಕೊಡಿಸಿದೆ ನಾನು ಅಂತ ನಾಯಿ. ಅದನ್ನೆಲ್ಲ ನಾಗರ ಚಿನ್ನ ಸಂಶಯ, ನಗರ ಜನರಿಗೆಲ್ಲ ಸಂಶಯ ಪರಿಹಾರ ಆಯಿತು. ಅವರೆಲ್ಲ ತಮ್ಮ ಮನೆಗೆ ಹೊರಟು ಹೋದ್ರು ಅವರು. ಅದು ಮುಂದೊಂದು ಬಾರಿ ಶುಭಾಂ ದೇಹಾಂತೆ ಸ ಯತಿರ್ಜಾತಃ ಶುನೋಯೋನು ಸ್ವಕಿಲ್ ಬಿಷಾತ್ ಆಪಸ್ ತಸ್ವಾಂ ಶುಭಾಂ ಮುಕ್ತಿಂ ಮುಕ್ತವಾದೋ ಸ್ವೀಯ ಕಲ್ಪಿಷಂ. ಅದೇನಾಗಿತ್ತು ಅಂತಂದ್ರೆ, ಮೊದಲು ತನ್ನ ಪಾಪವನ್ನು ಅನುಭವಿಸ್ತಂತ ನಾಯಿ. ಬಿಕಾಸ್ ಪುಣ್ಯನೂ ಮಾಡಿತ್ತದ ಅವಾಗ, ಮಠಾಧಿಪತಿ ಆಗಿದ್ದ ಪುಣ್ಯ ಕಾರ್ಯನೂ ಮಾಡಿತ್ತು. ಆ ಪುಣ್ಯದ ಕಾರ್ಯದ ಫಲವಾಗಿ ಮುಂದೆ ಏನೋ ಒಳ್ಳೆ ಕೆಲಸಗಳನ್ನ, ಒಳ್ಳೆ ಫಲವನ್ನು ಅನುಭವಿಸಬೇಕಾಗಿರ್ತದೆ.
ಅದು ಮೊದಲು ಪಾಪ ಫಲವನ್ನೇ ಅನುಭವಿಸಬೇಕು ಅಂತ ಅದು ಅಪೇಕ್ಷೆ ಪಟ್ಟಿತು. ಮೊದಲು ನಾಯಿಯಾಗಿ ಹುಟ್ಟಿ ಪಾಪವನ್ನು ಮುಗಿಸಿಕೊಂಡು ಮುಂದೆ ದೇಹಾಂತೆ ಸಹ ಯಶರ್ಜಾತ ಮತ್ತೊಮ್ಮೆ ಯತಿಯಾಗಿ ಹುಟ್ಟಿತ್ತು. ಮೊದಲು ಮಠದ ದಿವಾನಾಗಿ ಹುಟ್ಟಿತ್ತು, ಮುಂದೆ ಮಠಕ್ಕೆ ಅಧಿಪತಿಯಾಗಿ ಯತಿಯ ಹೋಗಿ ಹುಟ್ಟಿತ್ತು. ಪಾಪವನ್ನು ಮೊದಲು ತೊಳೆದುಕೊಂಡಿತ್ತದು. ನಜ್ಞೇಯೋಯಂ ಯತಿಶಿಷ್ಯ ಸಾಕೇತೆ ಅತ್ರ ಮೃತಸ್ಥಿತಿ. ಹೀಗೆ ರಾಮದಾಸರು ಅಂತ ತಮ್ಮ ಶಿಷ್ಯರಿಗೆ ಏನು ಕಥೆ ಹೇಳ್ತಿದ್ರು ಅದು ಕಥೆ ಇದು. ಅದು ಬೇರೆ ಎಲ್ಲೋ ಹೋಗಿ ಮರಣ ಹೊಂದಿತ್ತು ಅಂತ. ಈ ಅಯೋಧ್ಯೆಯಲ್ಲಿ ಮರಣ ಹೊಂದಿಲ್ಲ ಅಂತದ್ದು. ಅಯೋಧ್ಯೆಯಲ್ಲಿ ಮರಣ ಹೊಂದ್ಬಿಟ್ರೆ ನೇರ ಮೋಕ್ಷಕ್ಕೆ ಹೋಗ್ಬೇಕಾಗ್ತಿತ್ತು ಅಂತದ್ದು. ಅದಕ್ಕೆ ಬೇರೆ ಎಲ್ಲೋ ಹೋಗಿ ಮರಣ ಹೊಂದಿತ್ತಂಥದ್ದು ನಾಯಿ ಅಂತ ಗುರುಗಳು ಶಿಷ್ಯನಿಗೆ ಕಥೆ ಹೇಳಿದ್ರು ಅವರು ಈ ರೀತಿಯಾಗಿ. ಕ್ವಯತಿ ಸಾರಮೇಯತ್ವಂ ಕ್ವ ಸ ಶ್ವಾಸ್ವಗತಿಶ್ಚ ಸ ಗಹನಾ ಕರ್ಮಣ ಗತಿ. ಕರ್ಮಗತಿ ಏನಿದೆ, ಕರ್ಮದ ಗತಿ ಅದು ಬಹಳ ಸೂಕ್ಷ್ಮವಾಗುತ್ತೆ. ಎಲ್ಲಿ ಯಾರನ್ನು ಮೇಲುವೆದು ಕೂಡಿಸ್ತದೆ, ಯಾವಾಗ ಯಾರನ್ನು ಕೆಳಗೆ ಬೀಳಿಸ್ತದೆ ಅಂತ ಹೇಳಿ ಬರೋದಿಲ್ಲ ಅಂತ ಅವರೆಲ್ಲ ಕಥೆಯನ್ನು ಆ ಗುರುಗಳು ಹೇಳಿ ಮುಗಿಸಿದರು. ವಾಲ್ಮೀಕಿ ರಾಮಾಯಣದ ನಾಯಿ ಹೀಗೆ ಕಥೆ ಹೇಳಿತು. ಕಾಲೇಂದ್ರದ ಮಠದ ಅಧಿಪತಿ, ಇವತ್ತು ಅವನನ್ನು ಕಳಿಸ್ತಿದ್ದೇನಲ್ಲ, ಅದೇ ಮಠಕ್ಕೆ ನಾನು ಅಧಿಪತಿಯಾಗಿದ್ದೆ ಹಿಂದೆ. ನಾನು ಎಂಥವನಾಗಿದ್ದೆ ಅಂದರೆ ನೋಡಿ, ನನ್ನ ಗುಣ ನೋಡಿ, ಯಜ್ಞಶಿಷ್ಟವಾದ ಅನ್ನವನ್ನು ಭೋಜನ ಮಾಡ್ತಿದ್ದೆ. ಎಂದೂ ಕೂಡ ವೈಶ್ವದೇವ ಪಂಚಮಹಾಯಜ್ಞಗಳನ್ನು ಮಾಡದೆ ಭೋಜನ ಮಾಡುವನಲ್ಲ. ದೇವಬ್ರಾಹ್ಮಣದ ಪೂಜೆಯಲ್ಲಿ ಆಸಕ್ತನಾಗಿದ್ದೆ. ದಾಸದಾಸಿಯರಿಗೆ ಏನೇನು ಭಾಗಗಳನ್ನು ಹಂಚಿಕೊಡ್ಬೇಕಾಗಿತ್ತು ಅದನ್ನೆಲ್ಲ ಕೊಡ್ತಿದ್ದೆ. ದೇವದ್ರವ್ಯವನ್ನು ಜಾಗರೂಕತೆಯಿಂದ ರಕ್ಷಣೆ ಮಾಡ್ತಿದ್ದೆ. ಹೌದು, ವಿನಯಶೀಲನಾಗಿದ್ದೆ. ಆದರೂ ಸಮಸ್ತ ಪ್ರಾಣಿಗಳ ಹಿತದಲ್ಲಿ ಆಸಕ್ತನಾಗಿದ್ದರೂ ನನಗೆ ಈ ಜನ್ಮದಲ್ಲಿ ಘೋರವಾದಂಥ ಕೀಳಾದ ನಾಯಿಯ ಜನ್ಮ ಬಂತು. ಅದು ಯಾಕೆ ಅಂದರೆ ಅದನ್ನು ಮನುಷ್ಯ ಮಾತ್ರನಾದವನು ಅಂಥ ಅಧಿಕಾರದ ಸೂಕ್ಷ್ಮ ಸ್ಥಾನವನ್ನು ಸರಿಯಾಗಿ ನಿಭಾಯಿಸಲಾರ. ಮನುಷ್ಯನ ಸ್ವಭಾವ ಅದು. ಯಾರಾದರೂ ಅಷ್ಟೇ, ಇನ್ನೊಬ್ಬರನ್ನ ಟೀಕೆ ಮಾಡ್ಬೋದು. ನಾವಲ್ಲಿ ಹೋಗಿ ಕೂತ್ರೆ ನಮ್ಮ ಗುಣ ಅಲ್ಲಿ ಹೊರಗೆ ಬೀಳ್ತದೆ. ಅದಕ್ಕಾಗಿ ಯಾಕೆ ಅಷ್ಟು ಒಳ್ಳೆಯ ಮಾರ್ಗದಿಂದ ಅದು ಆಚರಣೆ ಮಾಡಿದ್ರು ಅದಕ್ಕೆ ಯಾಕಂತ ದುರ್ಬುದ್ಧಿ ಬಂದಿತ್ತು ಅಂದರೆ ತಪ್ಪಿ ನಡೀತಾನೆ ಮನುಷ್ಯ. ಅದು ತಪ್ಪಿ ನಡೆದಿತ್ತು, ಏನೋ ಸ್ವಲ್ಪ ಅರಿವಿಗೆ ಬರದಂತೆ. ಆದರೆ ಎಲ್ಲ ಕೆಲಸವನ್ನು ತಾನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ ಮಠದ ಅಧಿಪತಿ. ಮತ್ತೆ ಯಾರೋ ಒಬ್ರು ಮಾಡುವಾಗ ಏನೋ ಮಾಡಿಬಿಟ್ಟಿತ್ತು, ಇನ್ನೇನೋ ಅಪರಾಧ ಮಾಡಿದರೆ ಅದರ ಫಲ ಈ ಅಧಿಪತಿಗೆ ಅಲ್ಲ, ಅಂಥದ್ದಾಗಿರ್ಬೋದು. ಹೀಗೆ ಸರಿಯಾಗಿದ್ದಂಥ ನಾನೇ ಹೀಗೆ ತಪ್ಪಿ ನಡೆದು ನಾಯಿ ಆದಾಗ ಇನ್ನು ಈತ ಕೋಪಕ್ಕೆ ವಶನಾದವನು, ಧರ್ಮ ಬಾಹಿರ, ಯಾವ ಪ್ರಾಣಿಯ ಬಗ್ಗೆನೂ ಈತನಿಗೆ ಗೌರವವಿಲ್ಲ. ಇಂಥವನಿಗೇನಾದ್ರೂ ಮಠದ ಅಧಿಪತಿ ಸಿಕ್ಕಿಬಿಟ್ರೆ ಅವನಿಗೆ ಒಂದು ಹುಲುಸಾದಂಥ ಹುಲ್ಲುಗಾವಲು ಸಿಕ್ಕಂಗೆ ಬೇಕಾದಷ್ಟು ತಿಂದು ಮೇಯ್ದು ಅಲ್ಲಿ ಕೊಬ್ಬೆ ಆತ ಹಾಳಾಗಿ ಹೋಗಲಿ. ಈತ ಹಿಂದಿನ 7 ತಲೆಮಾರು ಮುಂದಿನ 7 ತಲೆಮಾರಿನವ್ರನ್ನ ನರಕದಲ್ಲಿ ಕೆಡವುತ್ತಾನೆ, ಇದು ನಿಶ್ಚಿತ ಅಂತ ನಾಯಿ. ಇದನ್ನು ನಾವು ಇವತ್ತು ಚರ್ಚೆ ಮಾಡಿದ್ವಿ. 7 ತಲೆಮಾರು ಹಿಂದಿನ 7 ತಲೆಮಾರು ಮುಂದಿನ 7 ತಲೆಮಾರು ಅಂತಿದೆಯಲ್ಲ, ಇದು ಆಯಾ ಕಾಲಕ್ಕೆ ಸಂಬಂಧಪಟ್ಟದ್ದು. ಕೃತ ದ್ವಾಪರ ಇತ್ಯಾದಿ ಯುಗಗಳಿಗೆ ಸಂಬಂಧಪಟ್ಟಿದ್ದು. ಕೆಲವು ಕರ್ತಾಲಿಪ್ಯತೆ ಅಂತ. ಈ ಕಲಿಯುಗದಲ್ಲಿ ಮನುಷ್ಯನ ಬುದ್ಧಿ ದುರ್ನಡತೆಗಳ ಕಡೆ ಹೋಗೋದೇ ಹೆಚ್ಚು. ಹಾಗಿದ್ದಾಗ ಎಲ್ಲರೂ ಕೂಡ ತಪ್ಪು ಮಾಡ್ತಾನೆ ಹೋಗ್ತಾರೆ. ನಾವೆಷ್ಟೇ ಒಳ್ಳೆ ಕರ್ಮ ಮಾಡಿದ್ರು ಕೂಡ ನಮ್ಮ ಮುಂದಿನವರೋ ಹಿಂದಿನವರೋ ಯಾರೋ ಏನೋ ತಪ್ಪು ಕೆಲಸ ಮಾಡಿದರೆ ಮತ್ತು ನಮ್ಮ ಗತಿ ಏನಾಗಲ್ಲ. ನಾವು ಒಳ್ಳೆ ಸದ್ಗತಿಯನ್ನು ಪಡ್ಕೊಳ್ಳೋದು ಯಾವಾಗ? ಅದಕ್ಕಾಗಿ ಈ ಹಿಂದಿನ 7 ತಲೆಮಾರು ಮುಂದಿನ 7 ತಲೆಮಾರು, ಹಿಂದಿನ 10 ಮುಂದಿನ 10 ಅಂತ ನಾವೆಲ್ಲ ಮೊನ್ನೆ ದಿವಸ ಶ್ರವಣ ಮಾಡಿದ್ವಲ್ಲ, ಅದು ಕೆಲವು ಬೇರೆ ಯುಗಗಳಿಗೆ ಸಂಬಂಧಪಟ್ಟಿದ್ದು ಅಂತ ಕಾಣುತ್ತೆ. ಅದಕ್ಕಾಗಿ ಮನುಷ್ಯ ಇವತ್ತು ಏನೇ ದುಃಖ ಅನುಭವಿಸ್ತಾನಲ್ಲ, ಇವತ್ತು ಅವನಿಗೆ ಸಿಗಬೇಕಾದದ್ದು ಸಿಕ್ಕಿಲ್ಲದೆ ಯಾತೇನು ಚಡಪಡಿಸ್ತಿರ್ತಾನಲ್ಲ, ಅದಕ್ಕೆಲ್ಲದಕ್ಕೂ 99% ಅವನು ಸ್ವಂತದ ಕರ್ಮ ಕಾರಣ. ಒಂದು ಇನ್ಯಾರೊಬ್ರು ಮಾಡಿದ್ದು, ಅದ್ರ ಪರಿಣಾಮ ಹೀಗಾಯಿತು ಅಂತ. ಇದು ನಂದಿದು 99% ಅಂತ ಏನಿದೆ ನನ್ನ ಆಲೋಚನೆ ಅಷ್ಟೇ. ಶಾಸ್ತ್ರ ಅಷ್ಟು ಸುಲಭವಾಗಿ ಅದನ್ನೆಲ್ಲ ಬಿಟ್ಟು ಕೊಟ್ಟಿಲ್ಲ. ನೀವು ಸತ್ಕರ್ಮ ಮಾಡಿ ಇಲ್ಲದೇ ಹಾಳಾಗಿ ಹೋಗ್ತೀರಿ ಅಂತ ಎಚ್ಚರಿಕೆ ಅಷ್ಟೇ ಕೊಟ್ಟಿದೆ. ಅದು 99% 80, 20, 99, 1 ಇದೆಲ್ಲ ಅದನ್ನ ಹೇಳಿಲ್ಲ ಶಾಸ್ತ್ರ. ಹಾಗಾಗಿ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಮಠಕ್ಕೆ ಅಧಿಪತಿ ಆಗಬಾರ್ದು ಅಂತ ನಾಯಿ. ಏನ್ರೆ ಯಾರನ್ನಾದ್ರೂ ಹಾಳು ಮಾಡಬೇಕು ಅಂತಿದ್ರೆ ಅವರನ್ನ ಮಠದ ಅಧಿಪತಿಯನ್ನಾಗಿ, ದೇವಾಲಯದ ಅಧಿಕಾರಿಯನ್ನಾಗಿ, ಗೋಬ್ರಾಹ್ಮಣರ ಅಧಿಪತಿಯನ್ನಾಗಿ ಮಾಡಬೇಕು. ಬ್ರಾಹ್ಮಣರ ಸೊತ್ತು, ದೇವತಾ ದ್ರವ್ಯ, ಸ್ತ್ರೀಧನ, ಬಾಲಕರ ಧನ ಇದನ್ನೆಲ್ಲ ಅಪಹಾರ ಮಾಡುವವನು ಮತ್ತು ತಾನಿಗಾಗಲೇ ದಾನ ಮಾಡಿದ್ದನ್ನ ಆ ಕಡೆ ದಾನ ಕೊಟ್ಟು ಈ ಕಡೆ ಕಸ್ಕೊಳ್ಳೋವನು ಇರ್ತಾನಲ್ಲ, ಅವರೆಲ್ಲ ಸಪುತ್ರ ಪರಿವಾರ ಬಂಧು ಸಮೇತನಾಗಿ ನಾಶ ಹೊಂದುತ್ತಾನೆ. ಅವೀತಿ ಅಂತ ಒಂದು ನರಕ, ಆ ನರಕದಲ್ಲಿ ಹೋಗಿ ಬೀಳ್ತಾನೆ. ದೇವತೆಗಳ ಮತ್ತು
ಬ್ರಾಹ್ಮಣರ ದ್ರವ್ಯವನ್ನು ಅಪಹಾರ ಮಾಡುವವನು, ಯೋಚನೆ ಮಾಡುವವನು ಕೂಡ ಮಾಡಬೇಕಾಗಿಲ್ಲ, ಕಲಿಯಬೇಕು ಅಂತ ಸಂಚು ಹೂಡೋನು, ಪ್ಲಾನ್ ಮಾಡ್ತಾ ಕೂತಿರ್ತಾನಲ್ಲ, ಆತನೂ ಕೂಡ ಈ ನರಕಗಳಿಗೆ ಹೋಗಿ ಬೀಳ್ತಾನೆ. ನಾಯಿ ಹೇಳಿದ ಮಾತನ್ನು ಕೇಳಿ ರಾಮನ ಕಣ್ಗಳು ಆಶ್ಚರ್ಯದಿಂದ ಅರಳಿದುವಂತೆ. ಆಶ್ಚರ್ಯದಿಂದ ಅರಳಿದು ಅಂದ್ರೆ ಅವನಿಗೇನು ಹೊಸ ವಿಷಯ ಗೊತ್ತಾಗಿ ಸಂತೋಷ ಪಟ್ಟಿದ್ದಲ್ಲ ಅವನು. ಅಂದ್ರೆ ನಾಯಿಗೆ ನಮ್ಮ ರಾಜ್ಯದಲ್ಲಿ ಇಂಥ ಬುದ್ಧಿ ಇದೆಯಲ್ಲ ಅಂತ ಆತ ಸಂತೋಷ ಪಟ್ಟಿದ್ದಿರ್ಬೇಕಷ್ಟೇ. ಇನ್ನು ಪ್ರಜೆಗಳು ವಿದ್ವಾಂಸರಾದವರು ಅವರ ಸ್ಥಿತಿ ಅವ್ರ ಧರ್ಮಾತ್ಮರಾಗಿದ್ದರು ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ನಾಯಿಗೆ ಇಷ್ಟೊಂದು ಜ್ಞಾನ ಇದೆಯಲ್ಲ ಅಂತ ಆತ ಸಂತೋಷಪಟ್ಟ. ನಾಯಿ ಅಲ್ಲಿಂದ ಮುಂದೆ ಹೊರಟೋಯ್ತು. ಅದು ನಿಜವಾಗಿಯೂ ಹಿಂದಿನ ಜನ್ಮದಲ್ಲಿ ವಿದ್ಯಾವಿನಯ ಸಂಪನ್ನವಾದಂಥ ಬ್ರಾಹ್ಮಣನಾಗಿತ್ತು. ಮಠಾಧಿಪತ್ಯ ಒಂದು ದೋಷ ಮಾತ್ರ. ಅದು ಮಠಾಧಿಪತ್ಯದ ದೋಷ ಕಾರಣಕ್ಕಾಗಿ ಜಾತಿ ಮಾತ್ರದಿಂದ ದೂಷಿತವಾಗಿತ್ತು. ಬುದ್ಧಿ ಸ್ವಚ್ಛವೇ ಆಗಿತ್ತು. ಹಿಂದಿನ ಜನ್ಮದ ಅರಿವಿತ್ತು ಅದಕ್ಕೆ. ಅದು ವಾರಾಣಸಿಗೆ ಹೋಯ್ತಂತೆ. ನೋಡ್ರಿ, ಅದು ಇಲ್ಲಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಲ್ಲಂತ. ಅಯೋಧ್ಯೆಯಲ್ಲಿ ವಾರಾಣಸಿಗೆ ಹೋಗಿ ಅಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಂಡು ತನ್ನ ಹೀನ ಜನ್ಮವನ್ನು ಅದು ನೀಗಿಕೊಂಡಿತ್ತು ಅಂತ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ ಭಾಗ ಇಲ್ಲಿಗೆ ಸಮಾಪ್ತ ಆಗಿದೆ.